ಮನಿಷ್ಠರಾದಂಥ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಗುಣಪ್ಪನವರ ಪಾದಕಮಲಗಳಿಗೂ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಯಾಕಂತಂದ್ರೆ ಈಗ ಇಲ್ಲಿ ಜಗತ್ತಿನಲ್ಲಿ ಪ್ರತಿ ಒಂದು ವಿಚಾರದಲ್ಲಿ ನೋಡಿದರೆ ಎಲ್ಲರೂ ಇಲ್ಲಿ ಈ ಭೂಮಿ ಅನ್ನುವಂಥ ರಂಗಮಂದಿರದಲ್ಲಿ ಎಲ್ಲರ ನಾಟಕದ ಪಾತ್ರಧಾರಿಗಳು. ಇವಾಗ ಎಲ್ಲರೂ ಒಂದೊಂದೊಂದೊಂದು ಪಾತ್ರ ನಡೆದದಿಲ್ಲಿ. ಎಲ್ಲಿ ಭೂಮಿ ಅನ್ನುವಂಥ ಒಂದು ರಂಗಮಂದಿರ ಅಂದ್ರೆ ನಾಟಕದ ಒಂದು ಇದರಲ್ಲಿ ಆ ರಂಗಮಂದಿರದಲ್ಲಿ ಒಂದು ನಾಟಕದಲ್ಲಿ ಸುತ್ತ ಎಲ್ಲರ ಪಾತ್ರಗಳು ನಮಗೆಲ್ಲ. ಆದರೆ ಎಲ್ಲರೂ ಒಂದೊಂದು ಪಾತ್ರಗಳು ಹಾಕ್ಕೊಂಡಿದ್ದೀವಿ. ಒಬ್ಬ ಹೆಣ್ಣು ಇದ್ದತ್ತ ಗಂಡಾಗಿರ್ತಾನೆ, ಗಂಡಿದ್ದತ್ತ ಹೆಣ್ಣಾಗಿರ್ತಾನೆ, ತಂದೆಯಾಗಿ, ತಾಯಿಯಾಗಿ, ಹಲವಾರು ರೀತಿಯಿಂದ ಹೆಂಡತಿಯಾಗಿ, ಮಕ್ಕಳಾಗಿ, ನಾನಾ ರೀತಿಯಿಂದ ಪಾತ್ರಗಳು ಇಲ್ಲಿ ನಡೆದಾವ. ಆದರೆ ಆ ನಾಟಕದಾಗ ಏನೇ ಒಂದು ಆದರೂ ಕೂಡ ತನ್ನಲ್ಲಿ ನಾನು ಬೇರೆಯೇ ಇದ್ದೀನಿ ಅನ್ನುವಂಥ ಭಾವ ಇದ್ದೇ ಇರ್ತದೆ. ಯಾಕೊಬ್ಬ ಹೆಣ್ಣು ಒಂದು ಗಂಡಿನ ಪಾತ್ರ ಹಾಕಿತ್ತು, ಗಂಡು ಹೆಣ್ಣಿನ ಪಾತ್ರ ಹಾಕಿತ್ತಂದ್ರೆ ಅದು ಎಂಥ ಶರೀರದಾಗ ಬೇರೆ ಬೇರೆ ರೀತಿಯಿಂದ ಡ್ರೆಸ್ ಹಾಕ್ಕೊಂಡು ಬೇರೆ ಬೇರೆ ಪಾತ್ರ ಮಾಡಿದ್ರು ಕೂಡ ಒಳಗೆ ನಾನು ಹೆಣ್ಣದೀನಿ ಅನ್ನೋದು ಅವನಿಗೆ ಗೊತ್ತಿರ್ತದೆ. ಗಂಡಾಕಿದ್ದತಿ ಹೆಣ್ಣಿನ ಪಾತ್ರ ಹಾಕಿದ್ನಂದ್ರೆ ಗಂಡಿಗೆ ಗೊತ್ತಾಗಿರ್ತದೆ ನಾನು ಗಂಡದೀನಿ, ಹೆಣ್ಣಿನ ಪಾತ್ರ ಹಾಕೀನಿ ಅಂತ. ಅದೇ ರೀತಿ ಜಗತ್ತಿನಲ್ಲಿ ನಾವು ಬಂದಿದ್ದೀವಿ ಅಂದರೂ ಕೂಡ ನಾವೇನು ಪಾತ್ರ ಮಾಡಾಕತ್ತೀವಿ ಅದ್ರ ಜೊತೆಗೆ ನಾವೇನು ಇದ್ದೀವಿ ಅನ್ನುವಂಥದ್ದು ಮೊದಲು ತಿಳ್ಕೊಬೇಕಾಗ್ಯದ. ಅದನ್ನು ನಾವು ಮರ್ತಿದ್ದೀವಿ. ಅದನ್ನು ನಾವು ತಿಳ್ಕೊಳ್ಳುವಂಥ ಕೆಲಸ ನಾವು ದಿನ ನಡೆದಿದ್ದೀವಾಗ. ಮತ್ತು ಇವಾಗ ಹೇಳ್ತಾರೆ, ಯಾಕಂತಂದ್ರೆ ನಿಜಗುಂಡ್ರ ಜೊತೆ ನಾವು ಯಾತ್ರೆಗೆ ಹೋಗಿವಿ, ಬರ್ತಾ ಇದ್ದೀವಿ. ಅವರು ಬಿಡಿಕೇರಿಗೆ ಬಂದರು. ಸ್ವಲ್ಪ ಬಂದಾಗ ಗುರುಗಳು ಒಂದು ಭೇಟಿ ಕೂಡ ಆದರು. ಆವಾಗ ಅವರು ಬರ್ತಾಯಿದ್ರು, ಏನು ಸಭೆ ಮುಗಿಸ್ಕೊಂಡು ವೇದಾಂತ ಸಭೆ ಮಾಡಿಕೊಂಡು ಹಿಂಗೆ ಬರ್ತಾ ಇರ್ಬೇಕಾದಾಗ ನಿಜಗುಂಡ್ರು ದಾರಿಗೆ ಹೋದ್ರು. ನಿಜಗುಂಡ್ರು ಮಹಾಂತಪ್ಪ ಹೋಗಿ ನಿಂತು ದಾರಿಯಲ್ಲಿ ನಮಸ್ಕಾರ ಮಾಡಿದರು, ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಯಾಕಂದರೆ ಸದ್ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಯೋಗ್ಯ. ದೇವರಿಗೆ ಬರೇ ಬಗ್ಗೆ ನಮಸ್ಕಾರ ಮಾಡಿದ್ರೆ ನಡೀತದೆ. ಆದ್ರೆ ಅವ್ರು ಹೇಳ್ತಾರೆ, ಕನಿಷ್ಠ ಇರುವಂಥದ್ದು ಕೈಲಿ ನಮಸ್ಕಾರ ಮಾಡೋದು, ಮಧ್ಯಮ ಅನ್ನುವಂಥದ್ದು ಬಗ್ಗೆ ನಮಸ್ಕಾರ ಮಾಡೋದು, ಉತ್ತಮ ಅನ್ನುವಂಥದ್ದು ದೀರ್ಘದಂಡ ಪ್ರಣಾಮಗಳು, ದೀರ್ಘದಂಡ ನಮಸ್ಕಾರ ಮಾಡುವಂಥದ್ದು ಸದ್ಗುರುಗಳಿಗೆ. ಆ ಸಂದರ್ಭದಲ್ಲಿ ಅವ್ರು ನಮಸ್ಕಾರ ಮಾಡಿದರು. ಮಹಾಂತಪ್ಪನ ನಮಸ್ಕಾರ ಮಾಡಿದ. ಆವಾಗ ಗುರುಗಳು ಯಾರು ನೀನು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಾನು ಯಾರಂತ ಕೇಳೋಕ್ಕೆ ನಿಮ್ಮ ಹತ್ರ ಬಂದೀನಿ ಗುರುಗಳೇ ಅಂದರು ಅವರು. ಅದಕ್ಕೆ ಅವ್ರಿಗೆ ಗೊತ್ತಾಗಿತ್ತು, ಹಂಗಂದ್ರೆ ಹಿಂದೆ ಯಾವ ಹೆಸರಿರಲಿಲ್ಲ, ಬಂತು ಈ ಭೂಮಿಗೆ ಈ ಶರೀರ. ಇಲ್ಲಿ ತಂದೆ ತಾಯಿ ಇಟ್ಟಂಥ ಹೆಸರು ಲೌಕಿಕದಲ್ಲಿ. ಅದಕ್ಕೆ ಯಾರು ಅಂತಂದ್ರೆ ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಗುರುಗಳೇ ಅಂತ ಕೇಳಿದ್ರು. ನಿಜಗೊಂಡ್ರು ಭಾಳ ಭುಜಲಿಂಗರು. ಆವಾಗ ಅವ್ರಿಗೆ ಅನ್ನಿಸ್ತು, ಓಹೋ ಭಾರಿ ಒಂದು ಮೇಲ್ಮಟ್ಟದ ವಿಚಾರ, ಮೇಲ್ಮಟ್ಟದ ಒಂದು ವ್ಯಕ್ತಿ ಇವ್ರು ಅದಾರ ಅಂತ ಅನ್ನುವಂಥದ್ದು ಆಗಾಗಲೇ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಸದ್ಗುರುಗಳಿಗೆ. ಯಾಕಂದ್ರೆ ಒಬ್ಬ ಸದ್ಗುರುಗಳು ಒಂದು ವಿಚಾರವನ್ನು ತಿಳ್ಕೊಬೇಕಾಗಿತ್ತು ಅಂದ್ರೆ ಅವ್ರ ನಡೆ ನುಡಿ ಒಂದು ಸಣ್ಣ ಒಂದು ಮಾತು ಸಾಕು ಅವ್ರಿಗೆ ಇವ್ರು ಈ ಮಟ್ಟದಾಗ ಅದಾರಂತ ತಿಳ್ಕೊಳಕ್ಕೆ. ಆದರೂ ಕೂಡ ಅವರು ಅಡಿಯಿಂದ ಮುಡಿವರೆಗೆ ನಿಜಗೊಂಡ್ರು ನೋಡಿದ್ರು, ಆಹಾ ಅಂತ ನೋಡಿಬಿಟ್ಟು ಅಲ್ಲೇ ನಿಂತು ಅವ್ರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಗುರುಗಳು ಏನೋ ಯೋಚನೆ ಮಾಡಾಕತ್ತಾರ, ನನ್ನ ಮೇಲೆ ಪ್ರೀತಿ ತೋರಿಸ್ತಾರ, ನನ್ನ ಮೇಲೆ ಇದು ಮಾಡಾಕತ್ತಾರ. ಇವಾಗ ಅವರು ಅಷ್ಟನ್ನು ಅವಕಾಶ ಕೊಡ್ಲಾರ್ದ ಸರ ಮಠಕ್ಕೆ ಹೋಗ್ಬಿಟ್ರು ಅವರು. ಅವ್ರನ್ನ ಹಿಂದೆ ಸ್ವಲ್ಪ ಯಾಕಂದ್ರೆ ಹಿಂಗೆ ನೋಡಿದ್ರೆ ಅವ್ರು ನೋಡಿದ್ರು, ಎದ್ದ ತಕ್ಷಣ ಹೊಂಟುಬಿಟ್ರು. ಆಮೇಲೆ ಈ ನಿಜಗುಂಡ್ರಿಗೆ ಒಂಥರ ಕೇರ್ ಮಾಡಲಾರ್ದಂಗೆ ಹೊಂಟುಬಿಟ್ರು ಅವರು. ಆದರೂ ಕೂಡ ಅಲ್ಲಿ ನಿಜಗೊಂಡ್ರೆ ಹಾಗೆ ನಿಂತಿದ್ರು ಅವ್ರು ಹೋಗೋದನ್ನು ನೋಡ್ಕೊಂತ. ಅಲ್ಲಿ ಸುತ್ತಮುತ್ತ ಜನ ಹೇಳಿದರು, ಇಲ್ಲಿ ಪದ್ಧತಿ ಹಿಂಗಾದ ಮಠದ ಪದ್ಧತಿ ಅಂತ ಆ ನಿಜಗೊಂಡ್ರಿಗೆ ಎಲ್ಲವನ್ನ ತಿಳಿಸಿದರು. ಇಲ್ಲೆಲ್ಲ ನಿರೀಕ್ಷಿಸಿಕೊಂಡಿದ್ದೇನೆ.
ಆವಾಗ ಎಲ್ಲ ಶಿಷ್ಯರ ಗುರುಕುಲ ವಾಸ ಇದೆ, ಯಾಕಂದ್ರೆ ಗುರುಗಳ ಹತ್ರ ಇದ್ಕೊಂಡು ಎಲ್ಲ ತಿಳಿಯುವಂಥದ್ದು. ಅದಕ್ಕೆ ನಾವೆಲ್ಲ ಭಾಳ ಪುಣ್ಯ ಮಾಡೀವಿ, ಮನ್ಯಾಗ ಸಂಸಾರನ ಮಾಡಾಕತ್ತೀವಿ, ಇದನ್ನು ಕೇಳಾಕತ್ತೀವಿ ಅಂದ್ರೆ ಭಾಳ ಪುಣ್ಯ. ಯಾಕಂದ್ರೆ ಗುರುಗಳನ್ನ ಹುಡ್ಕೊಂಡು ಕೇಸ್ ನಾವು ಎಲ್ಲಿ ಬೇರೆ ಕಡೆ ಹೋಗಿ ಕೇಳೋಕ್ಕಾಗ್ತಿತ್ತು ನಮಗಂದ್ರೆ ಆಗ್ತಿರ್ಲಿಲ್ಲ. ಇಲ್ಲಿ ಎಲ್ಲ ಮನೆ ಎಲ್ಲವನ್ನು ತ್ಯಜಿಸಿ ಗುರುಗಳ ಹತ್ರ ಪರಮಾರ್ಥವನ್ನು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಬಂದಂಥ ಇಲ್ಲೆಲ್ಲ ಜನಗಳು ಇವರೆಲ್ಲ. ಅವರೆಲ್ಲ ಹೇಳಿದ್ರು, ನೋಡು ಇಲ್ಲಿ ಬಂದ ನಂತರ ಪ್ರತಿಯೊಬ್ಬರು ಕೆಲಸ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನಾವು ಹೋಗಬೇಕು ಅಂತ ಕೆಲವೊಂದು ಅಲ್ಲಿ ಸಿಸ್ಟಮ್ಗಳು, ಶಿಷ್ಟಾಚಾರಗಳು, ಅಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನು ಎಲ್ಲ ನಿಜಗುಂಡ್ರಿಗೆ ತಿಳಿಸಿದರು. ಇದನ್ನು ನಾನು ನೋಡೋಣ ಮುಂದೆ ಅವ್ರು ನಿಜಗುಂಡ್ರಿಗೆ ಏನು ಮಾಡಿದ್ರಂತ. ನಿಜಗುಣರಿಗೆ ಈ ಮಾತು ಹಿಡಿಸ್ತು. ಏನು ಹೇಳಿದ್ರೆ, ಅದಾವ ಸಮಯದಲ್ಲಿ ಗುರುಗಳು ನಿಮಗೆ ಹೇಳಿ ಕಳಿಸುತ್ತಾರೋ ತಿಳಿಯದು. ಅಂದ್ರೆ ಗುರುಗಳು ತಮ್ಮ ಮನಸ್ಸಿಗೆ ಬಂದು ಇಂಥ ಶಿಷ್ಯನಿಗೆ ಕರೆಸ್ರಿ. ಯಾಕಂತಂದ್ರೆ ಈ ವೇದವ್ಯಾಸನ ಮಗ ಶುಕಮುನಿ ಅಲ್ಲ, ಶುಕಮುನಿ ದಿನಾ ವೇದವ್ಯಾಸರು ತಿಳ್ಕೊಳ್ಳಿ ಮಗನು ಅಂತ ಹೇಳ್ಬಿಟ್ಟು ದಿನ ಇದೇ ಪರಮಾರ್ಥ ಗೀತೆಯನ್ನು ಹೇಳ್ತಾ ಇದ್ರು. ವೇದವ್ಯಾಸರು ಏನು ಮಾಡ್ತಾಯಿದ್ರು, ಪರಮಾರ್ಥ ಗೀತೆಯನ್ನು ಅವರು ಶುಕಮುನಿಗೆ ಹೇಳ್ತಾ ಇದ್ರು. ಅವ್ರೇನು ಹೇಳ್ತಿದ್ರು, ನಮ್ಮ ಅಪ್ಪ ಏನು ಹೇಳ್ತಾನೆ ದಿನ ಇದನ್ನೇ ಹೇಳ್ತಾನಂತ ಸ್ವಲ್ಪ ಅಲಕ್ಷ್ಯ ಮಾಡ್ತಿದ್ದ. ಆವಾಗ ಅವ್ರು ಏನು ಹೇಳಿದ್ರು, ಇಲ್ಲೇ ಆದ್ರೆ ಬಗೆಹರಂಗಿಲ್ಲ, ನೀವು ಹೋಗಪ್ಪ ಗುರುಗಳ ಹತ್ರ ಹೋಗಂತ ಹೇಳ್ಬಿಟ್ಟು ಅವ್ರಿಗೆ ಕಳಿಸಿದ್ರು ಶುಕಮುನಿಗೆ. ಆತ ಬಂದ ಗುರುಗಳ ಹತ್ರ ಹಿಂಗೆ ಬಂದರೆ ವೇದವ್ಯಾಸನ ಮಗ ಬಂದಿದ್ದಾರೆ ಅಂದಾಗನೇ ಆವಾಗ ಶುಕಮುನಿ ಏನು ಮಾಡ್ತಾರೆ, ಅಲ್ಲಿ ಗುರುಗಳು ಏನು ಮಾಡ್ತಾರೆ, ಹೌದಾ ಅಲ್ಲೇ ಇರೋಕ್ಕೆ ಕೇಳೋ ಅಂತಂದ್ರೆ. ಎಲ್ಲಿ ಅಂತಂದ್ರೆ ಆ ಮಠದ ಒಂದು ದ್ವಾರ ಇರ್ತದೆ, ಅಲ್ಲಿ ಒಂದು ರೂಮ್ ಇರ್ತದೆ, ಕೊಟ್ಟಿಗೆ ಹಸು ಪಸು ಕಟ್ತಾರಲ್ಲ ಆ ಥರ ಕೊಟ್ಟಿಗೆ ಥರ ರೂಮ್, ಅದರಲ್ಲೇ ಇರೋಕ್ಕೆ ಹೇಳಿದ್ರು. ಎಷ್ಟು ದಿವಸ 8-9 ತಿಂಗಳ ತನಕ ಅಲ್ಲೇ ಇರೋಕ್ಕೆ ಹೇಳಿದ್ರು. ಗುರುಗಳು ಈಗ ಕರೀತಾರೆ ಆ ಕರೀತಾರೆ ಅಂತ 8-9 ತಿಂಗಳ ತನಕ ಕಾಯ್ದಿದ್ದಾನಂತ. ಹಂಗಂದಾಗ ಸದ್ಗುರುಗಳಿಗೆ ಯಾವಾಗ ಮನಸ್ಸು ಮಾಡಿ ಅವ್ರು ಕೃಪೆ ಮಾಡಿ ತಮ್ಮ ಹತ್ರ ಕರೀತಾರ ಅದನ್ನು ಕಾಯ್ತಾ ಇದ್ರು ಶಿಷ್ಯರು. ಈಗಿಲ್ಲ, ನಾವು ಗುರುಗಳು ಹೋದಗಳೇ ನಮಗೆ ಕುಂದಿರ್ಸಿ ನಿಂದಿರ್ಸಿ ಮಾತಾಡ್ಬೇಕು ಅವ್ರು, ಅಂದ್ರೆ ಅವಾಗ ಗುರು ಚಲೋ ಅದಾನ ಅಂತೀವಿ ನಾವು. ಅವಾಗ ಹಿಂದೆ ಹಂಗಲ್ಲ, ಅವ್ರು ಬಂದ ನಂತರ ನೀವು ಅಲ್ಲೇ ಇರ್ರಿ ಅಂತ ಹೇಳ್ತಿದ್ರು. ಅವ್ರು ತಮ್ಮ ಮನಸ್ಸು ಮಾಡಿ ಕರೆಯೋವರೆಗೂ ಅವ್ರು ಅಲ್ಲೇ ಇರಬೇಕು, ಅಲ್ಲಿ ತನಕ ಇಲ್ಲ. ಆವಾಗ ಇವ್ರಿಗೇನೆನ್ನಿಸ್ತು ನಿಜಗುಂಡ್ರಿಗೆ, ಆದುದರಿಂದ ನೀವು ಇಲ್ಲೇ ಇದ್ದು ಅವರ ಕರೆಯನ್ನು ನಿರೀಕ್ಷಿಕೊಂಡಿರಿ ಅಂದರು. ಯಾಕಂದ್ರೆ ಗುರುಗಳು ಯಾವಾಗ ನಿಮಗೆ ಕರೀತಾರ ಗೊತ್ತಿಲ್ಲ, ಅಲ್ಲಿವರೆಗೂ ನೀವು ಕಾಯ್ಕೊಂಡು ಇಲ್ಲೇ ಇರ್ರಿ ಅಂತ ಹೇಳಿದರು. ನಿಜಗುಣರಿಗೆ ಈ ಮಾತು ಹಿಡಿಸಿತು. ಯಾಕಂತಂದ್ರೆ ಗುರುಗಳು ಕರೆಯುವವರೆಗೂ ನ ಗುರುರ್ ಅಧಿಕಂ, ಅಂದ್ರೆ ಸದ್ಗುರುವಿಗಿಂತ ಅಧಿಕವಾದಂಥದ್ದು ಯಾವುದೇ ಇಲ್ಲ. ಯಾಕಂದ್ರೆ ಆತನ ಕೃಪೆ ಆಗ್ಬೇಕಂದ್ರೆ ಸುಮ್ಮನೆ ಅಲ್ಲ, ಆತ ಕರೆಯೋವರೆಗೂ ನಾನು ಹೋಗ್ಬಾರ್ದಲ್ಲ ಅಂತ ಅಂದ್ಕೊಂಡು ಆಯಿತು ಓಕೆ ಅವ್ರು ಯಾವಾಗ ಕರೀತಾರೆ ಅವಾಗ ನಾನು ಹೋಗ್ತೀನಿ ಅಂತೇಳಿ ನಿಜಗುಂಡ್ರಿಗೆ ಅದು ಆ ಮಾತೆಲ್ಲ ಹಿಡಿಸ್ತು. ಅವರಿಗೆ ಹೇಳಿದರು, ಹೌದು ಹಾಗೆಯೇ ಮಾಡುತ್ತೇವೆ, ನಿಮ್ಮ ಕೆಲಸದಲ್ಲಿ ನಮಗೂ ಪಾಲನ್ನು ಕೊಡಿ. ನೋಡ್ರಿ, ಯಾಕಂದ್ರೆ ಸಿದ್ಧಾರೂಢರ ಜ್ಞಾನವನ್ನು ಮಾಡಬೇಕಾದಾಗ ತೊಗೊಳ್ಬೇಕಾದಾಗ ಎಷ್ಟು ನಡೆದಿದ್ದಾರೆ ಅವ್ರ ಚರಿತ್ರೆ ಓದ್ರಿ ಗೊತ್ತಾಗ್ತದ. ಅವ್ರನ್ನ ಕೇಳಿದವರು ನೋಡಿದವರು ಮಾಡಿದವರು ಅವರು ಒಬ್ಬೊಬ್ರು ಇನ್ನೂ ವಯಸ್ಸಾದವ್ರು ಇದ್ದಾರಂತ. ಇಡೀ ಊರನ್ನು ತಿರುಗಾಡಿ ಅಲ್ಲಿ ಶ್ರೀಶೈಲ ಪರ್ವತ ಅಲ್ಲಿಗೆ ಬಂದಾಗ ನಡಿತಾ ಬರೋಕೆ ಒಂದು ಕಾಡಿನಾಗ ಊಟ ಇಲ್ಲ, ನೀರಿಲ್ಲ, ಏನಿಲ್ಲ, ಸುಮ್ಮನೆ ಹೋಗ್ತಿದ್ರು. ಚಕ್ರ ಬಂದುಬಿಡುತ್ತಂತ ಬಿದ್ದುಬಿಟ್ರಂತ ಸಿದ್ಧಾರೂಢರು. ಬಿದ್ದಾಗ ಯಾಕೆ ಹುಡುಕ್ತಿದ್ರಂತಾರ ಅಂತ ಸದ್ಗುರು ಸಿಗಲಿ ಅಂತ ಹುಡುಕ್ತಿದ್ರು ಅವರು. ಆವಾಗ ಬಿದ್ದುಬಿಟ್ಟಾಗ ಅಲ್ಲಿ ಪೂರ್ತಿ ಕಾಡು, ಯಾವುದೋ ಕಡೆಯಿಂದ ಒಬ್ಬ ತಾತ ಬಂದು ತನ್ನ ತೊಡೆ ಮೇಲೆ ಸಿದ್ಧಾರೂಢರು ತಲೆ ಇಟ್ಕೊಂಡು ತಲೆ ನೆವರಿಸ್ತಾ ಇದ್ರಂತ. ಸಿದ್ಧಾರೂಢರಿಗೆ ಎಚ್ಚರ ಐತಂತ ಹಿಂಗೆ ನೋಡಿದ್ರಂತ. ನೋಡಿಬಿಟ್ಟು ಯಾರು ನೀವು ಅಂತಂದ್ರೆ, ಇಲ್ಲಪ್ಪ ನಾ ಹಿಂಗೆ ಹೋಗ್ತಿದ್ದೆ, ಯಾಕೋ ತಲೆ ತಿರುಗ್ತಾ ಹೆಂಗೆ ಏನಾಯಿತು ಅಂತ ಕೇಳಿದ್ರು. ಇಲ್ಲ ನನಗೆ ನಡೆಯೋಕೆ ಆಗೋದೇ ಇಲ್ಲ, ನಾ ಹಿಂಗೆ ಸದ್ಗುರುಗಳನ್ನು ಹೋಗ್ತಾ ಇದ್ದೀನಿ, ನನಗಿನ್ನೂ ದೊರಕಲಿಲ್ಲ. ನನಗೆ ದೊರಕದೇ ಇದ್ದರೆ ನನಗೆ ಇಲ್ಲೇ ಪ್ರಾಣ ಹೋಗ್ಬಿಡ್ಲಿ, ನನ್ನ ಕೈಲಿ ಆಗಲ್ಲ, ಮುಂದೆ ನಡಿಲಿಕ್ಕೆ ಆಗಂಗಿಲ್ಲ, ನಾನು ಸತ್ತೋಗ್ಬಿಡ್ತೀನಿ ಅಂತಂದ್ರು ಅವ್ರು ಸಿದ್ಧಾರೂಢರು. ಆವಾಗ ನೀನೇನು ಭಯ ಪಡಬೇಡ ಮಗು, ಈ ದಿಕ್ಕಿಗೆ ಹೋಗು, ನಿನಗೆ ಸದ್ಗುರು ಸಿಗ್ತಾನ ಅಂತ ಹೇಳಿದ್ರಂತ. ಹೇಳಿ ಸ್ವಲ್ಪ ಹಿಂಗೆ ಕೂಡಿಸಿದ್ರಂತ, ಮುಂದಕ್ಕೆ ಹೋದ್ರಂತ, ಅಲ್ಲಿ ಕಾಣಲೇ ಇಲ್ಲಂತವ್ರು. ಆವಾಗ ಸಿದ್ಧಾರೂಢರಿಗೆ ಅಂದ್ರಂತ, ನಾನು ಭಗವಂತನ ರೂಪನಾಗೆ ಬಂದಿದ್ನ ಏನೋ ನಾನು ಅಷ್ಟು ಗೊತ್ತಿಡಿಲಿಲ್ಲ ಅಂಥೇಳಿ ಕೊನೆಗೆ ಅವರು ಅದೇ ದಾರಿ ಆ ತಾತ ಹೇಳಿದ ದಾರಿಯಲ್ಲೇ ಬಂದಾಗ ಎಲ್ಲಿ ಅಂದ್ರೆ ಅಮರೇಶ್ವರ ಗಜದಂಡ ಸ್ವಾಮೀಜಿ ಸಿಕ್ಕರು. ಇಲ್ಲಿ ನಮ್ಮ ಅಮರೇಶ್ವರ ಅಂತ ಬರ್ತದಲ್ಲ, ಅದು ಗುಡುಗುಂಟಿ ಅಮರೇಶ್ವರಲ್ಲಿ ಗಜದಂಡ ಸ್ವಾಮಿಗಳು ಅಂತ ಹೇಳ್ಬಿಟ್ಟು ಅಲ್ಲಿ ಗುರುಗಳು ಸಿಕ್ಕರವ್ರಿಗೆ ಸಿದ್ಧಾರೂಢರಿಗೆ.
ಹಿಂಗಾಗಿ ಅವರೂ ಬೇಗ ಅವ್ರಿಗೆ ಕರೆದ್ರೇನ ಹೋಗಿ ನಮಸ್ಕಾರ ಮಾಡಿದರು. ತಿರುಗಿ ಕೂಡ ನೋಡಲಿಲ್ಲ ಅವರು. 12 ವರ್ಷ ಅಲ್ಲೇ ಇದ್ದುಕೊಂಡು ಕುದುರೆ ಲದ್ದಿಗಳನ್ನು ಬಳಕೊಂಡು ದೂರ ಕುಂತು ಕೇಳಿದಂಥ ಸಿದ್ಧಾರೂಢರು. ಹಂಗಾಗಿ ನಿಜಗೊಂಡ್ರು ಕೂಡ ಅವರಿಗೂ ಕೂಡ ನೀವು ಕೂಡ್ರಿ, ಆಮೇಲೆ ನಾನು ಕಳಿಸ್ತಾರವ್ರು ಅಂತಂದಾಗ ಅವ್ರಿಗೆ ಎಲ್ಲ ಜನರಿಗೆ ಹೇಳಿದ್ರಂತ, ನೀವೇನೇನು ಕೆಲಸ ಮಾಡಾಕತ್ತೀರಿ ಅದ್ರಾಗ ನನಗೂ ಹೇಳ್ರಿ, ನಾನು ಮಾಡ್ತೀನಿ ಇಲ್ಲಿ ಮಠದ ಕೆಲಸಗಳನ್ನು. ಅಪೇಕ್ಷೆ ಪಟ್ಟು ಮಾಡಬೇಕು. ಯಾಕಂದರೆ ಇವಾಗ ನಮ್ಗೆ ಎಲ್ಲ ರೀತಿಯಿಂದ ಅಂದ್ರೆ ಮಠದ್ದು ಯಾವುದೇ ಸಿಗಲಿಲ್ಲ. ಮಾಡ್ತಾರೆ ಒಂದು ನಿಮಿಷ. ಇದೇನಾಯ್ತು ನೋಡ್ರಲ್ಲ, ಎಲ್ಲರೂ ಹೋದ್ವ ಏನು? ಭಾಳ ಆಯ್ತಣ್ಣ. ನಿನ್ನದ್ರ ಒಂದು ಇಟ್ಕೊಳ್ರಿ, ಅದು ಎಲ್ಲ ಅದಾವ, ಎಲ್ಲ ಶಿವ ಭಾಳ ಆಗ್ತವೆ ಅನ್ನೋದಕ್ಕೆ ಕಟ್ಟಾಯ್ತೇನೆ. ಭಾಳಾಗಿ ಹೋಯ್ತೇನೆ ಅಂತ ಅನಿಸ್ತದೆ. ಏನಾಗ್ತದೆ ಅದಕ್ಕೆ ಅವರು ಹೇಳ್ತಾರೆ. ಆ ರೀತಿಯಾಗಿ ಇಲ್ಲಿ ನಿಜಗೊಂಡ್ರು ಕೂಡ ಕೆಲವೊಂದು ವಿಚಾರದಲ್ಲಿ ಇಲ್ಲ, ಕೆಲಸ ನಾನು ಮಾಡ್ತೀನಿ ನನಗೂ ಕೊಡ್ರಿ ಅಂತ ಹೇಳ್ತಾರೆ. ಇವತ್ತು ಮಠಗಳು ಅದಾವ, ನಮಗೂ ಅಂಥ ಅವಕಾಶ ಆದಂತಂದ್ರೂ ಕೂಡ ಯಾವುದೇ ಮಠಗಳಲ್ಲಿ ಆದ್ರೆ ಮಾಡುವಂಥ ಸೇವೆ ಸಿಗ್ತದಂತಂದ್ರೇ ಅದು ಅವಕಾಶ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ನಮಗೂ ಈ ಪಾಲನ್ನು ಕೊಡಿ, ಅದನ್ನು ನಿರ್ವಹಿಸಿದ ಗುರುಗಳಿಂದ ಕರೆ ಬರೋವರೆಗೂ ಅತ್ತ ಇತ್ತ ಅಲುಗದೆ ಇಲ್ಲಿಯೇ ನಿಂತಿರುತ್ತೇನೆ. ಅದಕ್ಕೆ ಹೇಳ್ತಾರೆ ಅವರು ಏನು ಅಂತಂದ್ರೆ, ಗುರುಗಳ ಒಂದು ಆಜ್ಞೆ ಬರೋವರೆಗೂ ಏನು ಮಾಡ್ತದನಪ್ಪ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು ಲೈನ್ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ. ಹಲೋ, ಯಾಕೆ ವ್ಯತ್ಯಾಸ ಭಾಳ ಐತೇನೋ ಒಬ್ರಿಗೊಬ್ರು. ಇದು ಯಾರ್ದೇನ ಸೂಲಂದ ತೆಗಿ ನೋಡೋಣ, ಸೂಲಂದ. ಇಲ್ಲ ಇವ್ರದ ಸ್ವಲ್ಪ ಭಾಳ ಮಂದಿದು ಆಕತ್ತದಲ್ಲ ಫೋನ್, ಅದು ಇದಾಗಕತ್ತದ. ತೆಗೀರಿ ನೋಡೋಣ ಒಂದು ನಿಮಿಷ. ಅಲ್ಲೆಲ್ಲೇ ಸ್ವಲ್ಪ ಹೋಯ್ತಾ ಹೌದು. ಹಲೋ, ಒಂದು ನಿಮಿಷ. ಏನು ಯಾರಿದ್ದೀರಿ ಇಲ್ಲಿ? ಯಾರಿಲ್ಲ ಇದು ಯಾರು? ಸ್ವಲ್ಪ ಇಡು ಸೂಲ, ಒಂದು ನಿಮಿಷ ಇಡು. ಹೋಗೋದಲ್ಲ ಕಾನ್ಫಿಡೆನ್ಸ್. ಆಯ್ತು ಬಿಡ, 5 ಮಂದಿ. ಹೌದು, ಯಾರ್ದು ಒಬ್ಬರದ್ದು ಹೋಗ್ಯದಂತ ಕಾಣಿಸ್ತದೆ. ಇಲ್ಲ ಇರ್ಲಿ ಬಿಡ, ಇಷ್ಟು ಮಂದಿದು ಕೇಳ್ಸಕತ್ತಿದ. ಆಯ್ತು ಇರ್ಲಿ ಬಿಡು, ಕೇಳ್ಸಕತ್ತಂತ. ಅದು 5 ಮಂದಿ ಆಗ್ಬಿಡು. ಅದಕ್ಕೆ ಅದಾರ, ಯಾರ್ಯಾರು ಅದಾರ? ರೇಣುಕಾ ಅವ್ರು ಅದಾರ. ಇಲ್ಲ ರೇಣುಕಂತ ಹೋಗ್ಯದ. ವೇದಂತರ ತಂದು ಹಚ್ಬೇಕು. 6 ಮಂದಿಗೆ ಹೋಗ್ತದಂತ ಕಾಣ್ತದೆ, 5 ಮಂದಿದು ಅಷ್ಟೇ ಅದ. ಇದ್ರಾಗ ಹಚ್ಚಿ ಅಲ್ಲೇ ಅದ ತರ್ಬೇಕಲ್ಲ. ಈಗ ರೇಣುಕಾ ಮಾಡ್ತಾಳೆ, ರಿಂಗ್ ಮಾಡ್ತಾಳೆ, ಹೆಂಗೆ ಮಾಡ್ಬೇಕು? ಅದರದ್ದೇ ಹಚ್ಬೇಕು, ಅದರದ್ದೇ ಹಚ್ಚಿಬಿಡ್ರಿ ರೇಣುಕಾ. ಆ ಫೋನಲ್ಲಿಂದ ಹಚ್ಚಿಬಿಡು. ಈಗ ಅದಕ್ಕೆ ಹೇಳ್ತಾರೆ, ರೇಣುಕದ್ದು ಫೋನ್ ಕಟ್ಟಾಗ್ಯದ, ಆಕಿನೂ ಹಚ್ಚಕತ್ತಾಳ. ಈ ಫೋನ್ ಜಾಸ್ತಿ ಹಿಡಿಯಬಲ್ದು, ಅದಕ್ಕೆ ವೇದನ್ ಫೋನ್ ತರಕ್ಕೆ ಹೋಗಕತ್ತಾನ ಮಾವ. ತಂದ ಮೇಲೆ ಸ್ವಲ್ಪ ಹಚ್ಚಿದ ಮೇಲೆ ಹಂಗೆ ಹೇಳ್ಬಿಡಮ್ಮ. ಅದಕ್ಕೆ ಹೇಳ್ತಾರೆ, ಈಗ 3 ಮೀನುಗಳು ಇದ್ವಂತ, ಅದ್ರ ತನ ಒಂದು ಸ್ವಲ್ಪ ಹೇಳಮ್ಮ. ಇನ್ನು ಇವ್ರು ಕಾವೇರಿ ಕಟ್ಟಿ ಮಣ್ಣಿ ಮಾಡಾಕತ್ತಾರ, 2 ಫೋನ್ ಹಚ್ಬೇಕು. ಇದು ಸಾಕು, ಕಟ್ಟಾಗಿಬಿಡ್ತದೆ. ಈಗ ಎತ್ತಿದ್ರೇ ಕಟ್ಟಾಗಿಬಿಡ್ತದೆ. ಅದಕ್ಕೆ ಅಕ್ಕಗೆ ಹೇಳ, ಅಕ್ಕನಾಗ ಯಾಕ
ನೀನು ಅಲ್ಲಿ ಕಾ ಶಿವಪುತ್ರ ಕಾವೇರಿ ಫೋನ್ ಬರ್ಲಾಕತ್ತದ, ಮಾಮನ ಫೋನಿಗೆ ಹಚ್ಚ್ರಿ ಅಥವಾ ವೇದನ ಫೋನಿಗೆ ಹಚ್ಚ್ರಿ. ಇದು ಜಾಸ್ತಿ ಆದಾಗನ ಓಸು ಮಂದಿದು ಕಟ್ ಆಗ್ತದೆ ಅದಕ್ಕೆ. ಇದು ಮತ್ತಿನ್ನೊಬ್ರದನ್ನು ಕಟ್ ಆಗ್ಯದ ನೋಡಿ ಯಾರ್ದದನ್ನು. ಅದಕ್ಕೆ ಇಲ್ಲಿ ಹೇಳ್ತಾರೆ 3 ಮೀನುಗಳಿದ್ವು ಅಂತ. ಒಂದು ಸಮಯಾನುಸಾರಿ, ಒಂದು ಒಬ್ಬರದ್ದು ಇನ್ನೊಬ್ರದ್ದು ಕಟ್ ಆಗ್ಯದ ನೋಡಿ. ರಾಕಿಂತದ. ಹಾಂ ಆಯ್ತು. ಧರ್ಮದರ್ಶಿ, ಇನ್ನೊಂದು ಸಮಯಾನುಸಾರಿ, ಇನ್ನೊಂದು ಧರ್ಮಸೂತ್ರಿ ಅಂತೇಳ್ಬಿಟ್ಟು 3 ಮೀನುಗಳು ಇರ್ತಾವಂತ. ಒಂದೇ ಕೆರೆಯಲ್ಲಿ ವಾಸ ಮಾಡ್ತಿದ್ವಂತ. ಒಂದು ಚೂರು ಹೇಳಿ ಮುಂದಕ್ಕೆ ಹೋಗೋಣ. ಅವು 3 ಒಂದೇ ಕೆರೆಯಲ್ಲಿ ವಾಸ ಮಾಡ್ತಿದ್ವು ಅಂತ. ಅವಾಗಿದ್ರೆ ಒಂದಿಬ್ಬರು ಬಂದು ಕೆರೆ ದಂಡ್ಯದಲ್ಲಿ ನಿಂತು ಮಾತಾಡ್ಕೊಂಡ್ರಂತ. ಏನಪ್ಪ ಮೀನುಗಳು ಭಾಳ ಅದಾವೆ ಇದ್ರಾಗ, ನಾಳೆಗೆ ಬಂದು ಕೇಸಿ ಹಿಡ್ಕೊಂಡು ಹೋಗಮ್ಮ ಅಂತ ಮಾತಾಡಿದ್ರಂತ. ಇಬ್ಬರು ಮಾರಾಟ ಮಾಡಮ್ಮ, ಭಾಳ ದಿವಸ ಆಯ್ತು ಬಿಟ್ಟು ತೊಗೊಂಡು ಕೇಸಿ ಹೋಗಮ್ಮ ಅಂತ. ಅದ್ರಾಗ ಅವು 3 ಗುಂಪು ಅಂದ್ರೆ 3 ಮೀನುಗಳು ಅಂತಂದ್ರೆ ಈಗ ಸಮಯ ಇಲ್ಲೊಂದು ಮಾಡಕತ್ತಾರ ನನಗೆ ರೇಣುಕ ಮಾಡಕತ್ತಾವ ನೋಡಮ್ಮ. ರೇಣುಕಂದೊಂದು ಇಲ್ಲಿ ರೇಣುಕ ಮಾಡಕತ್ತಾಳ. ಇಲ್ಲಿ ಮಾಡಕತ್ತಾಳ. ಎತ್ತಲ ಎತ್ತಲ. ಹಲೋ, ಇಲ್ಲಿ ಎಷ್ಟು ಜನ ಎತ್ತಲ. ಅಲ್ಲಿ ಎಷ್ಟು ಜನ? 5 ಮಂದಿ ಆದ್ರು. 3 ಮೀನುಗಳಿದ್ವು. ಇದ್ದ ನಂತರ ಧರ್ಮದರ್ಶಿ, ಸಮಯಸೂತ್ರಿ ಮತ್ತು ಸಮಯಾನುಸಾರಿ, ಈ 3 ಮೀನುಗಳು ಒಂದೊಂದು ಗುಂಪಿನ ಒಂದೊಂದು ಮುಖಂಡ್ರಿ ಅವರು. ಧರ್ಮದರ್ಶಿಗೆ ಒಂದು ಮುಖಂಡ, ಸಮಯಾನುಸಾರಿ ಒಂದು ಮುಖಂಡ, ಸಮಯಸೂತ್ರಿ ಅನ್ನೋದೊಂದು ಮುಖಂಡ. 3 ಗುಂಪಿನ ಒಂದೊಂದು ಮುಖಂಡ್ರ ಮೀನುಗಳಿದ್ವು. ಅವಾಗ ಇವರಿಬ್ಬರು ಮಾತು ಕೇಳಿದ್ವು. ಕೇಳಿದ ತಕ್ಷಣ ಒಬ್ಬತ್ತು ಏನು ಮಾಡ್ದ, ಅಲ್ಲಲ್ಲ ನಾಳೆ ಬರ್ತಾರಂತ, ಇನ್ನು ಬೇಡ ಅಂತ ತನ್ನ ಒಂದು ಗುಂಪಿಗೆ ಹೋಗಿ ಹೇಳಿದಂತ. ಇಲ್ಲ, ನಾಳೆ ಬರ್ತಾರೆ, ಜಾಗ್ರರಾಗಿ ಬಿಡ್ರಿ, ಜಲ್ದಿ ಹೋಗ್ಬಿಡೋಣ. ಈ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗ್ಬಿಡಮ್ಮ. ಹೋಗ್ಬಿಟ್ಟು ಕೇಸಿ ಅಲ್ಲಿ ನಾವು ಬಚಾವಾಗಿಬಿಡೋಣ. ಇಲ್ಲಿ ಬೇಡ, ಇಲ್ಲಿರೋದು ನಾಳೆ ಭಾಳ ಇದಾದ, ಕಷ್ಟದ ಕಾಲ ಅದ, ಹೋಗ್ಬಿಡಮ್ಮಂದ್ರೆ ತನ್ನ ಗುಂಪಿನನ್ನು ಕರ್ಕೊಂಡು ಕೇಸಿ ಬೇರೆ ಕೆರೆಗೆ ಹೋಗ್ಬಿಡ್ತಂತದು ತಕ್ಷಣದಲ್ಲೇ. ಇನ್ನೊಂದಂತಂತ ನಾಳೆ ಆಗಲಿ ಬೆಳಗ್ಗೆ ನೋಡಮ್ಮ. ಈಗ ಯಾಕೆ ಹೋಗ್ಬೇಕು, ಅವ್ರು ಹೇಳಿದ ತಕ್ಷಣ ಹೋಗ್ತಾನೆ, ಇನ್ನೂ ಯಾವಾಗ ಏನೋ ಅವರು. ಅದಕ್ಕೆ ಒಂದಿಷ್ಟು ಟೈಮ್ ತೊಗೊಳಮ್ಮ, ಇವತ್ತೊಂದು ದಿವ್ಸ ನೋಡಮ್ಮ, ನಾಳೆ ಮುಂಜಾನೆ ಎಲ್ಲರೂ ರೆಡಿಯಾಗ್ರಿ. ಆದಷ್ಟು ನಾವು ಕಷ್ಟವನ್ನು ಇದು ಮಾಡ್ಕೊಳ್ಳೋದು ಬೇಡ, ಮೈ ಮೇಲೆ ತೊಗೊಳೋದು ಬೇಡ. ಅವ್ರು ಬಂದು ನಮ್ಮನ್ನು ಹಿಡ್ಕೊಂಡು ಹೋಗಿಬಿಡ್ತಾರೆ, ಸುಮ್ಮನೆ ಬೇಡ. ನಾಳೆ ರೆಡಿಯಾಗ್ರಿ, ಹೋಗೋಣ, ನೋಡಮ್ಮ, ಸ್ವಲ್ಪ ಕೆಲಸ ಮಾಡಿಕೊಂಡು ನಂತರ ಹೋಗಮ್ಮ ಅಂತ ಇನ್ನೊಂದು ಮೀನು ಅಂತಂದು ಅವ್ರು ಬೆಳಗ್ಗೆ ತನಕ ಕಾಯ್ದು ಇನ್ನೇನು ಅವ್ರು ಬರ್ತಾರಂತ ಅನ್ಲಕ್ಕಾಗಿ ಮೆಲ್ಲಕ್ಕೆ ಅವು ತನ್ನ ಗುಂಪನ್ನು ಕರ್ಕೊಂಡು ಹೋಗ್ಬಿಡ್ತಂತದ. ಇನ್ನೊಂದು ಗುಂಪು ಯಾವುದು ಸಮಯಾನುಸಾರಿ ಹೋಗ್ಬಿಡ್ತಂತ. ಆಮೇಲೆ ಇನ್ನೊಂದು ಗುಂಪು ಯಾವುದು ಧರ್ಮದರ್ಶಿ, ಸಮಯಸೂತ್ರಿ ಹೋಗ್ಬಿಟ್ಟು ಸಮಯಾನುಸಾರಿ ಅನ್ನೋದು ಒಂದು ಗುಂಪು ಮಾತ್ರ ಉಳಿತು. ಆತ ಹೇಳಿದ್ನಂತ, ಏನು ಯಾವಾಗೋ ಏನೋ ಬರೋದು, ಅವ್ರು ಯಾವಾಗ ಬರಬೇಕು, ಯಾವಾಗ ಹಿಡಿಬೇಕು, ಬಂದಾಗ ನೋಡಮ್ಮು ಅನ್ನುವಂಥದ್ದು ಒಂದು ಗುಂಪಂತ. ಯಾವಾಗ ಬಂದಾಗ ನೋಡಮ್ಮ, ಅದು ಯಾವಾಗ ಬರ್ತದೆ ಯಾವಾಗೋ, ಈ ರೀತಿ ಅನ್ನುವಂಥ ಮೀನು ಗುಂಪು ಆ ಕೆರೆಗೆ ಉಳ್ಕೊಂತಂತ. ಆವಾಗ 5-6 ಗಂಟೆಗೆ ಹೇಳಿದಂಗೆ ಅವರು ಏನು ಇಬ್ಬರು ಮಾತಾಡಿದ್ರಲ್ಲ, ಬಡ ಬಂದ್ರಂತ. ಎಲ್ಲ ಒಂದು ಬಲಿಯನ್ನು ಹಾಕಿಬಿಟ್ಟು ಎಲ್ಲ ಮೀನುಗಳನ್ನು ತೊಗೊಂಡು ಹೋಗ್ಬಿಟ್ರಂತ. ಹಾಗಾಗಿ ಭಾಳ ಅವಾಗ ಅನ್ನಿಸ್ತಂತ ಅವ್ರಿಗೆ, ಎಂಥ ಒಂದು ಅನರ್ಥ ಆಯ್ತಪ್ಪ, ಎಂಥ ಒಂದು ಕಷ್ಟಕ್ಕೆ. ಹಾಗಾಗಿ ಇಲ್ಲಿ ಕೂಡ ಜಗತ್ತಿನಾಗ ಭಾಳ ಜನ ಅದಾರಂತಂದ್ರೆ ಈ 3 ಥರದ ಜನಗಳು ಅದಾರ. ಮುಂದೆ ಕಷ್ಟ ಅದಪ್ಪ, ನಾವು ಈ ಜನ್ಮಕ್ಕೆ ಬಂದಿನಂದ್ರೆ ಕೇಳಿ ಇದನ್ನು ನಾವು ಇದರಿಂದ ಈ ದುಃಖದಿಂದ ಪಾರಾಗಬೇಕು, ಕಷ್ಟದಿಂದ ಪಾರಾಗಬೇಕು, ಇದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಗುಂಪು ಬೇರೆ ಅದ. ಆಮೇಲೆ ಸ್ವಲ್ಪ ದಿವಸ ಹೋಗಲಿ, ಸ್ವಲ್ಪ ಎಲ್ಲ ನಮಗೆ ಇದೆಲ್ಲ ಮಾಡ್ಕೊಂಡು ಹಿಂಗೆ ಮಾಡಮ್ಮು, ಸ್ವಲ್ಪ ಮಾಡ್ಕೊಳ್ಳೋಣ, ಸ್ವಲ್ಪ ಇದು ಟೈಮ್ ಬರಲಿ ಅಂತ ಅನ್ನೋರು ಕೆಲವು ಗುಂಪು ಅದಾರ. ಕೆಲವ್ರು ಏನೋ ಹೇಳ್ತಾರೆ, ನಿಧಾನ ನೋಡಮ್ಮು, ವಯಸ್ಸಾದ ಮೇಲೆ ನೋಡಮ್ಮ ಅನ್ನೋರು ಒಂದು ಗುಂಪು ಇರ್ತಾವ. ಈ 3 ಮೀನುಗಳಲ್ಲಿ ಯಾರ್ಯಾರು ಬಚಾವಾದ್ರೆ ಯಾರು ಕಷ್ಟವನ್ನು ಹೊಂದಿದ್ರು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಈ ರೀತಿಯಾಗಿ ಪರಮಾರ್ಥದಲ್ಲಿ ಹೇಳ್ತಾರೆ. ಯಾಕಂತಂದರೆ ಯಾವಾಗ ಸಂದರ್ಭ ಬಂದಾಗ ಇದನ್ನು ತೊಗೊಳ್ಬೇಕನ್ನುವಂಥ ವಿಚಾರದಲ್ಲಿ
ಇವಾಗ ನಿಜಗೊಂಡ್ರು ಕೂಡ ಏನಂತ ಹೇಳ್ತಾರೆ ಅಂದ್ರೆ, ಮಠದ ಕೆಲಸಗಳನ್ನು ನಾನು ಮಾಡ್ತೀನಿ. ಈಗ ಮನೆ ಕೆಲಸಗಳು ಬೇರೆ, ಮಠದ ಕೆಲಸಗಳು ಇವೆಲ್ಲಗಳು ಬೇರೆ. ಯಾಕಂತಂದ್ರೆ ಮಠದಲ್ಲಿ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಿಷ್ಕಾಮ ಕರ್ಮದಿಂದ, ಅಪೇಕ್ಷೆ ಇಡದೇ ಇರುವಂಥ ಭಾವದಿಂದ ಅಲ್ಲಿ ಮಾಡಿದಾಗ ಅದರಿಂದ ಪುಣ್ಯನೇ ದೊರೀತದೆ. ಹಿಂದಿನ ಒಂದು ಕ್ಲಾಸ್ದಲ್ಲಿ ಹೇಳೋದು, ಯಾಕಂದ್ರೆ ಪುಣ್ಯದಲ್ಲಿ ಕೂಡ ಈ ಸ್ವರ್ಗಾದಿ ಭೋಗಗಳ ಬೇರೆ, ಶ್ರೀಮಂತಿಕೆ ಬೇರೆ, ಈ ರೀತಿಯಲ್ಲಿ ಬರ್ತಾವೆ. ಈ ಜಗತ್ತಿನೊಳಗೆ ಇದು ಕೇಳ್ತಾ ಇದ್ದೀನಪ್ಪ, ನಾನು ಸದ್ಗುರುಗಳ ಸಹವಾಸ ಮಾಡಿದ್ದೀನಿ, ಸತ್ಸಂಗ ಮಾಡಿದ್ದೀನಿ. ಈಗ ಇನ್ನೂ ಒಂದು ಥರದ ಜನ ಇರ್ತಾರೆ. ಏನು ಇರ್ತಾರೆ ಅಂತಂದ್ರೆ, ಕೆಲವು ವಿಷಯಗಳದಾಗ ನಾವು ಕೇಳಬೇಕು, ಯಾಕ್ರಿ ಗುರುಗಳ ವಾಕ್ಯಗಳನ್ನೇ ಯಾಕೆ ಕೇಳಬೇಕು? ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳ ಹುದು ನರರಿಗೆ ಮುಕ್ತಿ ಅಂದ್ರೆ ನಾವು ಪೂಜೆ ಪುರಸ್ಕಾರ ಮಾಡ್ತೀವಿ, ಗುರುಗಳ ವಾಕ್ಯಗಳನ್ನೇ ಯಾಕೆ ಕೇಳಬೇಕು ಅಂತಂದ್ರು ಕೂಡ. ಆದ್ರೆ ಸಂಸಾರ ಅನ್ನುವಂಥದ್ದು ಇದೆಲ್ಲ ನಡೀತದೆ ಅನ್ನುವಂಥದ್ದು ವಾಕ್ಯದಿಂದನೇ ನಡೀತದೆ, ಮಾತಿನಿಂದನೇ ನಡೀತದೆ. ಅದಕ್ಕೆ ಸದ್ಗುರು ವಾಕ್ಯ ಹೆಂಗಿರ್ತವೆ ಅಂದ್ರೆ ವಚನ ಅಂತ ಹೇಳ್ತಾರೆ. ಆ ವಚನದಿಂದನೇ ಮೋಕ್ಷ ಆಗ್ತದೆ ಅನ್ನುವಂಥ ವಿಚಾರ ಇಲ್ಲಿ ಹೇಳ್ತಾರೆ. ಆ ರೀತಿ ಕೂಡ ಇಲ್ಲಿ ಗುರುಗಳ ಕರೆ ಬರೋವರೆಗೂ ಅತ್ತ ಇತ್ತ ಅಲುಗದೆ ಇಲ್ಲಿ ನಿಂತಿರುತ್ತೇವೆ, ಮಠದ ಆವರಣವನ್ನು ದಾಟಿ ಹೊರಗೆ ಕಾಲಿಡುವುದಿಲ್ಲ ಅಂತ ನಿಜಗೊಂಡ್ರು ಅಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಮಠದ ಆವರಣದಲ್ಲೇ ನಾನು ನಿಂತುಕೊಳ್ತೀವಿ, ಹೊರಗೆ ಕಾಲಿಡೋಂಗಿಲ್ಲ. ಗುರು ಯಾವಾಗ ಕರೀತಾರ ಅಲ್ಲಿವರೆಗೂ ನಾವಿಲ್ಲೇ ನಿಂತಿರ್ತೀವಿ ಅಂತ ನಿಜಗೊಂಡ್ರು ಕಾಯ್ತಾ ಇದ್ರು. ಶಿಷ್ಯರ ನೆರವಿನಿಂದ ಮಠದ ಕಾರ್ಯಗಳ ಪರಿಚಯವಾಯಿತು. ಅಲ್ಲಿನ ಕೆಲಸದ ಹೊಣೆಯನ್ನೆಲ್ಲ ತಾವೇ ಹೊತ್ತವರಂತೆ ಬಿಡುವಿಲ್ಲದೆ ದುಡಿಯಲು ಪ್ರಾರಂಭಿಸಿದರು. ಯಾರು? ನಿಜಗೊಂಡ್ರು. ಗೊತ್ತದ ನೋಡ್ರಿ. ಯಾಕಂದ್ರೆ ಮಹಾರಾಜರು, ಗುರುವಿನ ಹತ್ರ ಯಾವ ಮಹಾರಾಜರು ಇಲ್ಲ, ಅಧಿಕಾರಿಗಳು ಇಲ್ಲ, ಪ್ರಧಾನಮಂತ್ರಿ ಇಲ್ಲ, ಯಾರ್ಯಾರಿಲ್ಲ, ಎಲ್ಲರೂ ತಲೆ ಬಗ್ಗಿಸ್ಲೇಬೇಕು. ಅಲೆಕ್ಸಾಂಡರ್ ಬಂದ, ಎಲ್ಲ ರಾಜ್ಯಗಳನ್ನು ಸದೆ ಬಡ್ದ, ಎಲ್ಲ ರಾಷ್ಟ್ರಗಳನ್ನು ಸದೆ ಬಡ್ದ, ಎಲ್ಲ ತನ್ನ ಕೈವಶ ಮಾಡ್ಕೊಂಡ. ಅವ ಇಂಡಿಯಾಕ್ಕೆ ಬಂದ, ಒಂದ್ಸಲ ಇಂಡಿಯನ್ನು ದೋಚ್ಕೊಂಡು ಹೋಗ್ಬೇಕಂತ. ಇಂಡಿಯನ್ ದೋಚ್ಕೊಂಡು ಹೋಗ್ಬೇಕಂತಂದಾಗ ಅವ್ರ ಗುರುಗಳು ಹೇಳಿದರು, ಸಾಕ್ರೆಟಿಸ್ ಯಾವ ಅಲೆಕ್ಸಾಂಡರ್ ಗುರುಗಳು, ಅವ್ರು ಹೇಳಿದ್ರಿ ಇಂಡಿಯಾಕ್ಕೆ ಹೋದೆ ಅಂತಂದ್ರೆ ಒಂದು ಗಂಗಾ ನದಿ ನೀರು, ಒಂದು ಭಗವದ್ಗೀತೆ, ಒಬ್ಬ ಸಾಧನ ಕರ್ಕೊಂಡು ಬಾ ಅಂತ ಹೇಳಿದ್ದಾತ. ಅಂದಾಗ ಆಯಿತು ಕರ್ಕೊಂಬರ್ತೀನಿ, ಭಗವದ್ಗೀತೆ, ನೀರು, ಆಮೇಲೆ ಈ ಭೂಮಿದು ಒಂದಷ್ಟು ಮಣ್ಣು ತೊಗೊಂಡು ಹೋಗ್ಬೇಕು. ಅಲ್ಲಿ ಹೇಳಿದಂಗೆ ಆತ ಎಲ್ಲ ತೊಗೊಂಡ. ಆದ್ರೆ ಒಬ್ಬ ಸಾಧುನ ಕರ್ಕೊಂಡು ಹೋಗ್ಬೇಕಲ್ಲ. ಇಲ್ಲಿ ಈತ ಏನು ಮಾಡಿದ, ಒಬ್ಬ ಸಾಧು ಮೈ ತುಂಬ ಬೂದಿ ಬಡ್ಕೊಂಡು ಕೇಸಿ ಒಂದು ಬಿಸಿಲಲ್ಲಿ ಮಲಗಿಬಿಟ್ಟಿದ್ದ. ಹಂಗೆ ಬರೇ ಮೇಲೆ ಮಲಗಿದ್ದಾತ, ಒಂದು ಲುಂಗಿ ಹಾಕ್ಕೊಂಡಿದ್ದ, ಹಿಂಗೆ ಮಲಗಿದ್ದ. ಈತ ಕುದುರೆ ಮೇಲೆ ಮೇಣದಲ್ಲಿ ಒಂದು ಶಿಷ್ಯರ ಬಳಗನ ಕರ್ಕೊಂಡು, ಒಬ್ಬ ತನ್ನ ಕೈಯಲ್ಲಿರುವಂಥ ಮಂತ್ರಿಯನ್ನು ಕರ್ಕೊಂಡು ಹೋಗ್ತಾ ಇದ್ದ ಅಲೆಕ್ಸಾಂಡರ್. ಸೈನಿಕರನ್ನ ಕರ್ಕೊಂಡು ಕೇಸ್ ಅಲೆಕ್ಸಾಂಡರ್ ಹೋಗ್ತಾ ಇದ್ದ. ನಡುವೆ ಹಿಂಗೆ ನೋಡಿದ, ಆ ಸಾಧು ಅಲ್ಲಿ ಮಲಗಿದ್ದ ಕಾವಿ ಬಟ್ಟೆ ಅದೆಲ್ಲ ಹಾಕ್ಕೊಂಡಿದ್ದ. ಅದಕ್ಕೆ ನೆನಪಂತ ಗುರುಗಳ ನೆನಪು, ಇಂಡಿಯಾಕ್ಕೆ ಹೋದ್ಮೇಲೆ ಒಬ್ಬ ಸಾಧುನ ಕರ್ಕೊಂಡು ಬಾ ಅದ. ಈ ಸಾಧುನ ಕರ್ಕೊಂಡು ಹೋದ್ರೆ ಬಿಡು, ಇವನು ಇಲ್ಲಿ ಬಿದ್ದಾನ, ಇವನು ಬಿದ್ದು ಇಲ್ಲಿ ಏನು ಮಾಡ್ತಾನೆ ಇಂಡಿಯಾದಾಗ, ನಡಿ ನಮ್ಮ ಅದಕ್ಕೆ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ಹೋದ. ಮಂತ್ರಿನ ಕಳಿಸಿ ಅವ್ನು ಕರ್ಕೊಂಡು ಬಾ ಅಂತ ಹೇಳಿಬಿಟ್ಟು ಆತ ಹೋಗಿ ನಮ್ಮ ಇವರು ಕರಿತಾ ಇದ್ದಾರೆ, ರಾಜರು ಕರಿತಾ ಇದ್ದಾರೆ ಬಾ ಅಂತ ಹೇಳ್ದ. ಅಂದಾಗ ಆತ ಮಲಗಿದತ್ತ, ತಿರ್ಗಾ ಕೂಡ ನೋಡಲಿಲ್ಲ. ಯಾವನವ ನಿಮ್ಮ ರಾಜ ಅಂದ್ರೆ ಯಾವನು ಬರಂಗಿಲ್ಲ ಅಂತಂದವ. ಇಷ್ಟೇ ಮಲಗಿದಲ್ಲೇ ನೋಡು, ಅವ್ರು ಬಂದ್ರಂತಂದ್ರೆ ನಿನ್ನ ಒಂದು ಕ್ಷಣದಲ್ಲೇ ನಿನ್ನ ನಿರ್ನಾಮ ಮಾಡ್ತಾರ ಬಾ ತಕ್ಷಣ ಅಂತಂದ್ರೆ, ಅವ್ರು ಮಲಗಿದಲ್ಲೇ ಆ ಉತ್ತರ ಕೂಡ ಕೊಡಲಿಲ್ಲ ಆತ, ಸುಮ್ಮನೆ ಮಲಗಿಬಿಟ್ಟ. ಅವಾಗ ಅಲೆಕ್ಸಾಂಡ್ರೆ ಹೋದ, ಕೈಯಲ್ಲಿ ಕತ್ತಿ ಅದು ಹಿಡ್ಕೊಂಡು ಹೋದಗಳೇ ನೀ ಎದ್ದೇಳು ಬಾ ನನ್ನ ಜೊತೆ ಅಂತ ಹೇಳ್ದ. ನೀ ಬಂದೆ ಅಂತಂದ್ರೆ ನೀನು ಇಲ್ಲಿ ಬಿದ್ದು ಹೊರಳಾಡಕತ್ತೀಯಲ್ಲ, ಇಂಥ ಮಣ್ಣಲ್ಲಿ ಬಿದ್ದು ಹೊರಳಾಡಕತ್ತಿದೆ, ನಾನು ಕರ್ಕೊಂಡು ಹೋಗ್ತೀನಿ ನಿನಗೆ, ಬಾ ನಿನ್ನ ಸಿಂಹಾಸನದ ಮೇಲೆ ಕೂಡಿಸ್ತೀನಿ, ನಿನಗೆ ಒಳ್ಳೆ ರಾಜ್ಯ ವೈಭೋಗ ಕೊಡ್ತೀನಿ ನಡಿ ಅಂತಂದ. ಆ ಸಾಧು ತಿರ್ಗಾ ಒಳ್ಳೆ ನೋಡಲಿಲ್ಲ. ಯಾವುದಕ್ಕೂ ಮಣಿಲಾರ್ದಕ್ಕೂ ಕತ್ತಿ ತೊಗೊಂಡು ನಿನ್ನ ಕಡ್ದು ಹಾಕ್ತೀನಿ ಅಂತಂದ, ಅದಕ್ಕೂ ಮಣಿಲಿಲ್ಲ. ಆವಾಗ ಆತ ಕತ್ತಿ ತೊಗೊಂಡು ಹೊಡಿತೀನಿ ನೋಡಂತ ಹಿಂಗೆ ಹೆತ್ತಿದಾಗ ಹೊಡಿ ನೀನು ಯಾವುದಕ್ಕೆ ಹೊಡಿತಿದ್ದೀನಿ, ನಿನ್ನ ಕೈಯಾಗ ನಾನು ಸಿಕ್ಕರೆ ಅಲ್ಲ, ನಾನು ನಿನ್ನ ಕೈಗೆ ಯಾವತ್ತೂ ಸಿಗಂಗಿಲ್ಲ, ನೀನು ಯಾರಿಗೆ ಹೊಡಿ ಅಂತಂದ. ಅಂದಾಗ ಅವಾಗ ಅಲೆಕ್ಸಾಂಡ್ರಿಗೆ ಭಾಳ ಒಂದು ಜ್ಞಾನೋದಯ ಆಗಿಬಿಡ್ತು. ಯಾಕಂತಂದ್ರೆ ಶರೀರಕ್ಕೆ ಹೊಡಿತೀಯ ಹೊಡಿ, ಶರೀರದ ಒಳಗಡೆ ಇರುವಂಥ ಆತ್ಮ ಪರಮಾತ್ಮ ನಾನು ಸಿಗುವವನಲ್ಲ, ನಿನ್ನ ಕೈಯಾಗ ನಾನು ಯಾವತ್ತೂ ಸಿಗಂಗಿಲ್ಲ ಅಂತ ಒಂದು ಧೈರ್ಯ ಏನಾದ ಅಲೆಕ್ಸಾಂಡ್ರಿಗೆ ಭಾಳ ಕಣ್ಣನ್ನೇ ತೆರೆಸ್ತಂತ. ನಾನು ಇಷ್ಟು ರಾಜ್ಯವನ್ನು, ಇಷ್ಟು ರಾಷ್ಟ್ರಗಳನ್ನು ನಾನು ಹೋರಾಡಿ ಎಲ್ಲವನ್ನೇ ಗೆದ್ದುಕೊಂಡಿದ್ದೀನಿ, ನನ್ನಂದ್ರೆ ಎಲ್ಲರೂ ನಡುಗ್ತಾರ, ಈ ಸಾಧಿಗೆ ಇಷ್ಟು ಧೈರ್ಯ ಎಲ್ಲಿದ್ದು ಬಂತು?
ಹೊಡಿತೀನಂದ್ರೆ ಹೊಡಿ ಅಂತನ್ನುವಂಥ ಶಕ್ತಿ ಬಂದದಲ್ಲ, ಅದು ಎಂಥದಿರ್ಬೋದು. ಇಂಡಿಯಾದಲ್ಲಿ ಇರುವಂಥದ್ದೇ ಇಂಥ ಒಂದು ಶಕ್ತಿನೇ ದೊಡ್ಡ ಶಕ್ತಿ ಅದ ಸಾಧು ಸಂತರದು ಅಂಥೇಳಿ ಆವಾಗ ತಿರ್ಗಾ ಮನೆಗೆ ಹೋಗಿ ಆ ಎಲ್ಲವನ್ನು ಡ್ರೆಸ್ಗಳನ್ನೆಲ್ಲ ಬಿಚ್ಚಿ ಕತ್ತಿಯನ್ನು ಎಲ್ಲವನ್ನು ಒಂದು ಕಡೆ ಇಟ್ಟು ಸಾಮಾನ್ಯ ಮನುಷ್ಯನಾಗಿ ಬಂದು ಆವಾಗ ದೀರ್ಘದಂಡ ನಮಸ್ಕಾರ ಹಾಕಿದಾಗ ಆವಾಗ ತಲೆ ಎತ್ತಿ ನೋಡಿದ್ನಂತ. ಯಾರು? ಆ ಸಾಧು. ಅಲ್ಲಿವರೆಗೂ ಆ ರಾಜ ಅದನಂದ್ರೂ ನೋಡಲಿಲ್ಲ, ಏನು ನೋಡಲಿಲ್ಲ. ಯಾವಾಗ ತನ್ನಲ್ಲಿರುವಂಥ ಸಾಧು ಏನು ಅದು ಮಹಾರಾಜನ ಡ್ರೆಸ್ಸು, ಆ ಕತ್ತಿ ಅವೆಲ್ಲವನ್ನು ಬಿಸಾಕಿ ಅಹಂಕಾರ ಅನ್ನುವಂಥದ್ದು ಎಲ್ಲವನ್ನು ಮೆಟ್ಟಿ ಆ ಸದ್ಗುರುವಿನ ಪಾದಕ್ಕೆ ಯಾವಾಗ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ ಆವಾಗ ತಿರ್ಗ ನೋಡಿದ ಯಾರು? ಆ ಸಾಧು. ಹಾಗಾಗಿ ಇಲ್ಲಿ ಅಹಂಕಾರ ಆವಾಗ ಯಾವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ತಿರ್ಗಾ ನೋಡಿ, ಏನು ಇಂಥ ಶಕ್ತಿ ನಿನಗೆ ಎಲ್ಲಿಂದ ಬಂತು ಅಂತ ಕೇಳಿದಾಗ ಆವಾಗ ಅವರು ಒಂದೆರಡು ಮಾತು ಉಪದೇಶದ ವಾಕ್ಯ ಹೇಳಿದ್ರಂತ. ಯಾರು? ಸಾಧು. ಹಂಗಾಗಿ ಇಲ್ಲಿ ಅಹಂಕಾರ ಅನ್ನುವಂಥದ್ದು ಮೆಟ್ಟಿ ನಿಂತಾಗ ಸದ್ಗುರುವಿನ ಕೃಪೆ ದೊರೀತದೆ ಅನ್ನೋದಕ್ಕೆ ಮಹಾರಾಜರ ಇಲ್ಲಿ ನಿಜಗೊಂಡ್ರು ಮಹಾರಾಜ ಆದಂಥವ್ರು ಕೂಡ ಅಲ್ಲಿ ಸಾಮಾನ್ಯ ಜನ ಏನು ಕೆಲಸ ಮಾಡ್ತಿದ್ರು ಆ ಕೆಲಸವನ್ನು ಮಾಡ್ಲಿಕ್ಕೆ ನಿಂತ್ಕೊಂಡ್ರು. ಯಾಕಂದ್ರೆ ಅದನ್ನೆಲ್ಲವನ್ನು ದಾಟಿ ಬರ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, 6 ಮಂದಿ ಅಕ್ಕ ತಂಗಿಯರು ಎನ್ನನುಗೂಡಂದು 7 ಮಂದಿ ಅವರೆಲ್ಲ ಒಳೆಯ ದಾಟಿದರು, ಎನ್ನೊಬ್ಬಳನ್ನು ಒಳೆಯ ದಾಟಿಸು. ಅಂದರೆ ಏನು? ಅಹಂಕಾರವನ್ನು ನನ್ನನ್ನು ದಾಟಿಸು ಮೊದಲು ಅಂತ. ಏನು ನಾನು 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 ಅಂತ ಬಡ್ಕೊಂಡು ಸಾಯ್ತಾ ಇದ್ದೀನಿ, ಎಲ್ಲವನ್ನು ಬಿಟ್ಟಿದ್ದೀನಿ. ಏನು ಕಾಮ ಬಿಟ್ಟಿದ್ದೀನಿ, ಕ್ರೋಧ ಬಿಟ್ಟಿದ್ದೀನಿ, ಲೋಭ ಬಿಟ್ಟಿದ್ದೀನಿ, ನಾ ಎಲ್ಲವನ್ನು ಅಳೆದಿದ್ದೀನಿ ಅಂತಂದ್ರೆ ನಾನು ಅನ್ನುವಂಥದ್ದೇ ಹೋಗಲಿಲ್ಲ ಅಂತಂದ್ರೆ ನೀ ಏನು ಬಿಟ್ಟಿದ್ರಿ? ಅವರೆಲ್ಲ ಒಳಿ ದಾಟಿದ್ರಪ್ಪ, ಆದ್ರೆ ನಾನು ಅನ್ನೋದು ಇಟ್ಕೊಂಡು ಕುಂತದಲ್ಲ, ಅದನ್ನು ದಾಟ್ಸೋ ಅನ್ನುವಂಥದ್ದು ಮಹಾತ್ಮರ ವಾಕ್ಯಗಳು ಅವೆಲ್ಲ. ಆವಾಗ ಇಲ್ಲಿ ಆತ ಎಲ್ಲವನ್ನ ಬಿಟ್ಟು ಈಗೇನಂತಂದ್ರೆ ದುಡಿಯಲು ಪ್ರಾರಂಭಿಸಿದರು. ಮಠದ ಕಟ್ಟೆಯ ಒಂದು ತುದಿ ರಾತ್ರಿ ಅವರ ನಿದ್ದೆಗೆ ಅವಕಾಶವನ್ನು ನೀಡುತ್ತಿತ್ತು. ಮುಂಜಾನೆ ಬಹು ಮುಂಚಿತವಾಗಿ ಹೇಳುವರು. ಅಂದರೆ ಒಂದು ಕಟ್ಟಿ ತುದಿಯಲ್ಲಿ ಮಲಗಿದ್ರು, ಭಾಳ ಜಲ್ದಿ ಹೇಳ್ತಿದ್ರು. ಮಠದ ಪಕ್ಕದಲ್ಲಿದ್ದ ದೊಡ್ಡ ಬಾವಿಯಲ್ಲಿ ನೀರನ್ನು ಸೇದಿ ಸ್ನಾನವನ್ನು ಮಾಡುವರು. ನೋಡ್ರಿ, ನಮಗೆಲ್ಲ ವ್ಯವಸ್ಥೆ ಇರ್ತದಂದ್ರೂ ಕೂಡ ನಾವು ಭಗವಂತನ ಮಾಡಂಗಿಲ್ಲ, ಇದನ್ನು ತಿಳಿಬೇಕನ್ನುವಂಥ ಭಾವ ನಮಗಿರಂಗಿಲ್ಲ. ಒಬ್ಬ ಮಹಾರಾಜ ಆದವರು ಈ ರೀತಿ ತಾವೇ ನೀರು ಸೇದಿಕೊಂಡು ಸ್ನಾನ ಮಾಡಿಕೊಂಡು ಗುರುವಿನ ವಾಕ್ಯ ನನ್ನನ್ನು ಕರೀತಾರಂತ ಅನ್ನುವಂಥ ಅಪೇಕ್ಷೆಯಿಂದ ಕಾಯ್ತಾ ಇದ್ರು ನಿಜಗೊಂಡ್ರು. ಪಕ್ಕದಲ್ಲಿದ್ದ ಶಿಲಾಪೀಠವೇ ಅವರ ಪೂಜಾ ಗ್ರಹವಾಗುತ್ತಿತ್ತು. ಇವರ ಪೂಜೆ ಮುಗಿಯುವ ವೇಳೆಗೆ ಮಠದ ಒಳಗಿನಿಂದ ಭುಜಲಿಂಗರ ಪೂಜೆಯ ಗಂಟನಾದ ಕೇಳಿ ಬರುತ್ತಿತ್ತು. ಮಹಾಂತಪ್ಪನು ತನ್ನ ನಿತ್ಯ ವಿಧಿಗಳನ್ನು ಮುಗಿಸಿ ಇವರನ್ನು ಬಂದು ಸೇರುತ್ತಿದ್ದ. ಅವರು ಕೂಡ ಸ್ನಾನಗಿನ ಮಾಡಿ ಇಬ್ಬರು ಸೇರ್ತಿದ್ರು. ಇಬ್ಬರು ಹೋಗಿದ್ರೆ ಇಬ್ಬರು ಸ್ನಾನ ಮಾಡೋದು ಕೂಡೋದು, ಗುರುವಿನ ಗಂಟೆ ಅದು ಕೇಳಿಸ್ತಿತ್ತು, ಪೂಜೆ ಮಾಡೋದು. ಅವರಿಬ್ಬರು ಮತ್ತೆ ಬಂದು ಸೇರ್ತಿದ್ರು. ಮಹಾಂತಪ್ಪ ನಿಜಗೊಂಡ್ರು. ಅನಂತರ ಕೆಲಸ ಪ್ರಾರಂಭವಾದರೆ ರಾತ್ರಿಯವರೆಗೂ ಬಿಡುವಿಲ್ಲದೆ ನಡೆಯುತ್ತಿತ್ತು. ಮುಂಜಾನೆ ಶುರುವಾಯಿತು ಅಂದರೆ ರಾತ್ರಿ ಮಲಗುವವರೆಗೂ ಕೆಲಸ, ಮಠದ ಕೆಲಸಗಳು. ಗೋಶಾಲೆಯ ಕೆಲಸದಿಂದ ಹಿಡಿದು ಭೋಜನ ಶಾಲೆಯ ಕೆಲಸದವರೆಗೆ ಎಲ್ಲವನ್ನು ತಾರತಮ್ಯವಿಲ್ಲದೆ ಮಾಡುವರು. ಇತರ ಶಿಷ್ಯರನ್ನು ಬಿಡಿಸಿ ತಾವೇ ಕೆಲಸಕ್ಕೆ ಮುಂದೆ ನಿಲ್ಲುತ್ತಿದ್ದರು. ಸದ್ದಿಲ್ಲದೆ ಕೆಲಸವನ್ನು ಮಾಡಿ ಹಿಂದೆ ಸರಿಯುವರು. ನೋಡು, ಎಲ್ಲ ಶಿಷ್ಯರುಗಳು ಮಾಡ್ತಾ ಇದ್ರು ಕೂಡ ಆದಷ್ಟು ಅವ್ರಿಗಿಂತ ಜಾಸ್ತಿ ಕೆಲಸ ಮಾಡಿ ಸದ್ದಿಲ್ಲದೆ ಹಿಂದೆ ಸರಿತಿದ್ರಂತ ನಿಜಗೊಂಡ್ರು. ಇತರ ಶಿಷ್ಯರಿಗೆಲ್ಲ ಇದನ್ನು ಕಂಡರೆ ಆಶ್ಚರ್ಯ. ಇವರು ವಿಚಾರದಲ್ಲಿ ಒಂದು ಬಗೆಯ ಆಧಾರ, ಅಂದರೆ ಇವರು ನಿಜಗೊಂಡ್ರ ವಿಚಾರದಲ್ಲಿ ಅವ್ರಿಗೆ ಭಾಳ ಒಂದು ಪ್ರೀತಿ ಇರ್ತಿತ್ತು ಎಲ್ಲ ಶಿಷ್ಯರಿಗೆ. ಹೀಗೆ ಕೆಲವು ದಿನಗಳು ಕಳೆದವು. ಇಂದು ನಾಳೆ ಗುರುಗಳಿಂದ ಕರೆ ಬಂದಿತೆಂದು ನಿರೀಕ್ಷಿಸುತ್ತಾ ಮೌನವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದರು. ಇದೇ ಗುರುವಿನ ಪೂಜೆ ಎನ್ನುವಂಥ ಶ್ರದ್ಧೆ ಅವರ ಪ್ರತಿಯೊಂದು ಕಾರ್ಯದಲ್ಲಿ ಕಂಡು ಬರುತ್ತಿತ್ತು. ಯಾಕಂದ್ರೆ ತಾನು ಮಾಡುವಂಥ ಕೆಲಸ ಒಂದು ಗುರುವಿನ ಪೂಜೆ ಅಂತ ತಿಳ್ಕೊಂಡಿದ್ರು ಅವರು. ಭುಜಲಿಂಗರು ಕಂಡು ಕಾಣದವರಂತೆ ಇದನ್ನೆಲ್ಲ ಗಮನಿಸುತ್ತಿದ್ದಾರೆ. ಯಾಕಂದ್ರೆ ನೋಡ್ರಿ, ಗುರುಗಳು ಅದಕ್ಕೆ ಅವ್ರು ಏನೇ ಶಿಷ್ಯರುಗಳು ಮಾಡ್ತಾ ಇದ್ದಾರೆ ಕಿತಾಪತಿ ಅಂದರೂ ಕೂಡ ಗುರುಗಳ ಗಮನ ಸೂಕ್ಷ್ಮವಾಗಿ ಶಿಷ್ಯರುಗಳ ಮೇಲೆ ಇರ್ತದೆ. ಅದೇ ರೀತಿ ನಿಜಗುಣರು ಏನೇನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸದ್ಗುರುಗಳು ಗಮನಿಸ್ತಿದ್ರು. ಅವರನ್ನು ಬಳಿಗೆ ಬರಮಾಡಿಕೊಳ್ಳುವ ಕುತೂಹಲವನ್ನು ತಡೆ ಹಿಡಿದು ಬೇಕಂತಲೇ ಉದಾಸೀನದ ಮುಖವಾಡವನ್ನು ಹಾಕಿದ್ದರು. ಯಾರು? ಭುಜಲಿಂಗ ಗುರುಗಳು. ಹೀಗೆ ಕೆಲವು ದಿನಗಳು ಉರುಳಿದವು. ನಿಜಗುಣರು ತಾವು ನಿಂತ ನಿಲುವಿನಿಂದ ಅಣುಮಾತ್ರವು ಅತ್ತಿತ್ತ ಅಲುಗಲಿಲ್ಲ. ಕೊನೆಗೆ ಭುಜಲಿಂಗರು ನಿರ್ಧರಿಸಿದರು,
ಅವ್ರು ಪರೀಕ್ಷೆ ಮಾಡಿದರು. ಏನೇನು ಇನ್ನು ಗುರುಗಳು ಕರೀಲಿಲ್ಲ ಅಂತೈತೆ, ಏನಾದರೂ ಬಿಟ್ಟು ಹೋಗ್ತಾನೋ ಏನು ಮಾಡ್ತಾನೋ, ಗುರುಗಳು ಎಷ್ಟು ಉದಾಸೀನ ಮಾಡಿದರು, ನನಗೆ ತಿರಸ್ಕಾರ ಮಾಡಿದರು ಅಂತ ಅಂದ್ಕೊಂಡು ಮನಸ್ಸು ಚೇಂಜ್ ಮಾಡ್ತಾನೋ ಏನು ಮಾಡ್ತಾನೋ. ಇವೆಲ್ಲಕ್ಕೂ ಸದ್ಗುರುವಿನ ಪರೀಕ್ಷೆ ಇರ್ತದೆ. ಇದ್ರಾಗ ಯಾರು ಪರೀಕ್ಷೆದಲ್ಲಿ ಗೆಲ್ತಾರ ಅವ್ರು ಗೆದ್ದಂಗೆ ಜೀವನನೇ ಗೆದ್ದಂಗೆ, ಜಗತ್ತೇ ಗೆದ್ದಂಗೆ, ಹಂಗೆ ಪರೀಕ್ಷೆಗಳು ಇರ್ತಾವೆ. ಹಾಗಾಗಿ ಅವರು ಭಾಳಷ್ಟು ಪರೀಕ್ಷೆ ಮಾಡಿದ್ರು, ನಿಜಗೊಂಡ್ರು ಮನಸ್ಸು ಮಾತ್ರ ಅಲುಗಾಡಲಿಲ್ಲ. ಸದ್ಗುರುವಿನ ಕಾಣಲೇಬೇಕು, ಸದ್ಗುರು ವಾಕ್ಯ ಪಡ್ಕೊಳ್ಳೇಬೇಕು, ಅಚ್ಚಲವಾದಂಥ ಭಕ್ತಿ ಶ್ರದ್ಧೆ ಇದ್ದದಕ್ಕಾಗಿ ಅವ್ರು ಎಷ್ಟೇ ಮಾಡಿದರೂ ಕೂಡ, ಎಷ್ಟೇ ಉದಾಸೀನ ಮಾಡಿದರು, ಎಷ್ಟೇ ತಿರಸ್ಕಾರ ಮಾಡಿದರೂ ಕೂಡ ಅವ್ರ ಮನಸ್ಸು ಏನು ಅಲುಗಾಡಲಿಲ್ಲ. ಕೊನೆಗೆ ಭುಜಲಿಂಗರು ನಿರ್ಧರಿಸಿದರು ಅವರನ್ನು ತಮ್ಮ ಬಳಿಗೆ ಬರಮಾಡಿಕೊಳ್ಳಬೇಕೆಂದು. ಅಂದ್ರೆ ಅವಾಗ ಗೊತ್ತಾಯಿತು, 6-7 ತಿಂಗಳು ದುಡಿದ್ರು ನಿಜಗೊಂಡ್ರು ಮಾಡಿದರು. ಅದನ್ನೆಲ್ಲ ಗಮನ ಮಾಡ್ತಾ ಭುಜಲಿಂಗ ಗುರುಗಳು ಅವ್ರನ್ನ ನನ್ನ ಹತ್ರ ಕರೆಸ್ಕೊಳ್ಬೇಕನ್ನುವಂಥ ಒಂದು ಮನಸ್ಸು ಅಪೇಕ್ಷೆ ಆಯಿತು. ಒಂದು ದಿನ ಬೆಳಗ್ಗೆ ನಿಜಗುಣರು ಹೂವಿನ ಗಿಡಗಳಿಗೆಲ್ಲ ನೀರನ್ನು ಹೊತ್ತು ಹಾಕಿ ಬಾವಿಯ ಕಟ್ಟೆಯ ಬಳಿ ಕುಳಿತುಕೊಂಡು ದಣಿವಾರಿಸಿಕೊಳ್ಳುತ್ತಿದ್ದರು. ಅಷ್ಟರಲ್ಲಿ ಭುಜಲಿಂಗ ಸ್ವಾಮಿಗಳ ಶಿವಪೂಜೆಯ ಮರಿದೇವರು ಬಳಿಗೆ ಬಂದು ಹೇಳಿದರು, ಮಹಾಸ್ವಾಮಿಗಳು ತಮ್ಮನ್ನು ಬರ ಹೇಳುತ್ತಿದ್ದಾರೆ, ತಮ್ಮನ್ನು ಬರಲಿಕ್ಕೆ ಹೇಳ್ತಾ ಇದ್ದಾರೆ ಅಂತ ಒಬ್ಬಾತ ಬಂದು ನಿಜಗೊಂಡ್ರಿಗೆ ಹೇಳಿದರು. ಗುರುಗಳು ಬರ ಹೇಳಿದರೆ ಸಂತೋಷದ ಉತ್ಸಾಹದಿಂದ ಕೇಳಿದರು ನಿಜಗುಣರು. ಹೌದು, ಈ ಕೂಡಲೇ ಕರೆದುಕೊಂಡು ಬರುವಂತೆ ಹೇಳಿದರು. ಹೌದು, ನಿಜಗೊಂಡ್ರು ಹೌದಾ, ಕರೀಲಿಕ್ಕೆ ಹೇಳಿದ್ರ ಗುರುಗಳು ನನ್ನ ಅಂತ ಆಶ್ಚರ್ಯದಿಂದ ಕೇಳಿದ. ಹೌದು ಅಂತ ಹೇಳಿದರು. ಮಹಾಂತಪ್ಪ ಸುತ್ತಲೂ ನೋಡಿದೆ, ಮಹಾಂತಪ್ಪ ಅಂತ ಕೂಗಿದ. ಸುತ್ತಲೂ ನೋಡುತ್ತಾ ಕೂಗಿದರು ನಿಜಗುಣರು. ಸ್ವಲ್ಪ ದೂರದಲ್ಲಿ ಮಹಾಂತಪ್ಪ ಹೂವಿನ ಗಿಡಕ್ಕೆ ಪಾತಿಯನ್ನು ಕಟ್ಟುತ್ತಿದ್ದ. ಹೂವಿನ ಗಿಡಕ್ಕೆ ಪಾತಿ. ಆ ಧ್ವನಿಯಲ್ಲಿದ್ದ ಆತುರವನ್ನು ಕಂಡು ಆ ಕೆಲಸವನ್ನು ಹಾಗೆ ಬಿಟ್ಟು ಬಳಿಗೆ ಬಂದ. ಉತ್ಸಾಹದಿಂದ ನಿಜಗುಣರು ವಿಷಯವನ್ನು ಆತನಿಗೆ ತಿಳಿಸಿದರು. ಹುಡುಕುತ್ತಿದ್ದ ಅಪೂರ್ವ ನಿಧಿಯನ್ನು ಕಣ್ಣೆದುರಿಗೆ ಕಂಡಷ್ಟು ಸಂತೋಷವಾಗಿತ್ತು ಅವರಿಗೆ. ಪುಳುಕಿತ ಗಾತ್ರರಾಗಿ ಇಬ್ಬರು ಹೋಗಿ ಭಕ್ತಿಯಿಂದ ಬಾಗಿ ನಮಸ್ಕರಿಸಿದರು. ಇವು ಭಾಳ ಖುಷಿಯಾಗಿತ್ತು ನಿಜಗುಂಡ್ರಿಗೆ. ಅವರು ಇಬ್ಬರು ಮಹಾಂತಪ್ಪ ನಿಜಗೊಂಡ್ರು ಹೋಗಿ ಭಕ್ತಿಯಿಂದ ಸದ್ಗುರುಗಳಿಗೆ ನಮಸ್ಕಾರ ಮಾಡಿದರು. ಕರ್ಲಿಕ್ಕೆ ಕಳಿಸ್ಯಾರ ಅಂತ ಹೇಳಿಬಿಟ್ಟು ಓಡಿದ್ರು. ಹೋಗಿ ನಮಸ್ಕರಿಸಿದರು. ಬಾ ನಿಜಗುಣ, ಇತ್ತ ಬನ್ನಿ ಕುಳಿತುಕೊಳ್ಳಿ, ಬಾ ನಿಜಗುಣ ಅಂತ ಅಲ್ಲಿ ಗುರುಗಳು. ಯಾಕಂದ್ರೆ ಭಾಳ ಅದ್ಭುತ ಕ್ಷಣ ನೋಡ್ರಿ ಇದು. ಯಾಕಂದ್ರೆ ನಾವು ಒಂದು ಅನುಭವಿಸೋಣ, ನಾವು ಅವ್ರ ಜೊತೆನೇ ತಿರುಗಾಡೀವಿ, ಗುರುಗಳು ನಮ್ಮನ್ನು ಕರೆದಾರಂತ ನಾವು ಅಂದ್ಕೊಳ್ಳೋಣ. ಯಾಕಂದ್ರೆ ಎಷ್ಟು ಅದ್ಭುತ, ಒಬ್ಬ ಸದ್ಗುರು ಒಂದು ಕೃಪೆ ಮಾಡಿ ಕರೆದಿದ್ದಾನಂದ್ರೆ ಜಗತ್ತಿನಾಗ ಇನ್ನೇನು ಬೇಕ್ರಿ. ಅದಕ್ಕೆ ಹೇಳ್ತಾರ, ಒಬ್ಬ ಗುರು ತತ್ವಜ್ಞಾನವನ್ನು ಅರ್ಥಕೊಂಡಂಥ ಒಬ್ಬ ಗುರು ಯಾರೇ ಆಗಿರ್ಬೋದತ್ತ ನನ್ನ ಗುರು ಅಂತ ಸ್ವೀಕಾರ ಮಾಡ್ತೀನಿ ಅಂತ ಶಂಕರಾಚಾರ್ಯ ಹೇಳಿದರು. ಜಗತ್ತಿನಾಗ ಏನು ಬೇಕಾಗಿಲ್ಲ, ಒಬ್ಬ ಸದ್ಗುರುವಿನ ಒಂದು ಕೃಪೆ ಸಿಕ್ಕ ಎಲ್ಲವನ್ನ ಸಿಕ್ಕಂಗ. ಅದಕ್ಕಾಗಿ ಅಂತ ಮುಮುಕ್ಷ ಕಾಯ್ತಿರ್ತಾನೆ, ಪ್ರತಿ ಕ್ಷಣಕ್ಕೂ ಕಾಯ್ತಿರ್ತಾನೆ ಸದ್ಗುರುವಿನ ಒಂದು ಕೃಪೆ. ಅವ್ರಿಗೆ ಎಷ್ಟು ಖುಷಿಯಾಗಿರೋದು ಬೇಡ. ಇವಾಗ ಬಾ ನಿಜಗುಣ, ಇತ್ತ ಬನ್ನಿ ಕುಳಿತುಕೊಳ್ಳಿ ಎಂದು ಇಬ್ಬರನ್ನು ಕುರಿತು ಹೇಳಿದರು ಭುಜಲಿಂಗರು. ಅವರು ಕುಳಿತುಕೊಳ್ಳುವಷ್ಟರಲ್ಲಿ ಮತ್ತೆ ಭುಜಲಿಂಗರೇ ಹೇಳಿದರು, ನಿಮ್ಮ ಏಕೈಕ ನಿಷ್ಠೆ ತೃಪ್ತಿಯನ್ನುಂಟು ಮಾಡಿತು. ನೋಡ್ರಿ, ಪ್ರತಿ ಕ್ಷಣ ಒಬ್ಬ ಗುರುಗಳ ಹತ್ರ ಹೋದಾಗ ನಾ ಮಹಾರಾಜ ಇದ್ದೀನಿ, ನಾನು ನೋಡಿದಗಳನ್ನ ನಾನು ತಿರ್ಗ ಕೂಡ ನೋಡಲಿಲ್ಲ, ನಡ್ರಿ ಹೋಗೋಣ ಅಂತೀವಿ. ನಾವು ಸ್ವಲ್ಪ ಹೋದಾಗ ಗುರುಗಳೇನ್ರಿ ಎಲ್ಲರಿಗೆ ಇದು ಮಾಡಿದ್ರೆ ನಮ್ಗೆ ಒಳ್ಳೆ ಕೂಡ ನೋಡಿಲ್ಲ, ಐತಾ ನಡೆ ಕಡೆ ಗುರು ಅಂತೀವಿ. ಅವರು ಅಷ್ಟು ದಿವಸ ಕಾಯಿದ್ರು, ತಿರ್ಗಾ ನೋಡಲಿಲ್ಲ, ಉದಾಸೀನ ಭಾವ ಮಾಡಿದರು. ಅವಾಗ ಗುರುಗಳು ಹೇಳಿದರು, ನೋಡಪ್ಪ ನಿನ್ನ ಅಚಲವಾದಂಥ ಭಾವಕ್ಕೆ ನಾನು ನಿನ್ನ ತೃಪ್ತಿ ಐತಿ, ನನಗೆ ಭಾಳ ತೃಪ್ತಿ ಐತಿ ನಿನ್ನ ಭಾವವನ್ನು ನೋಡಿ, ಏಕೈಕ ನಿಷ್ಠೆಯನ್ನು ನೋಡಿ. ಇದನ್ನು ಪರೀಕ್ಷಿಸುವುದಕ್ಕಾಗಿ ನಾನು ಸ್ವಲ್ಪ ಕಠಿಣವಾಗಿ ನಡೆದುಕೊಳ್ಳಬೇಕಾಯಿತು. ಇದನ್ನು ಪರೀಕ್ಷೆ ಮಾಡೋದಕ್ಕೆ ನಾನು ಕಠಿಣವಾಗಿ ನಡೆದುಕೊಳ್ಬೇಕಾಯ್ತು ನಿನ್ನ ಹತ್ರ ಅಂತ ಗುರುಗಳು ಹೇಳಿದರು. ಏನೂ ಇಲ್ಲ ಗುರುಗಳೇ, ತಮ್ಮ ಅಪಾರವಾದ ಕರುಣೆಯಿಂದ ನಾವು ಬದುಕಿದೆವು. ನಿಜಗುಣರು ಹೇಳಿದ್ರು, ನೋಡಿದ್ರೆ ಬದುಕಿದೆವು, ಸತ್ತು ಹೋಗ್ತಿದ್ವಿ. ಅದಕ್ಕೆ ಹೆಂಗೆ ಬದುಕಿದೀವಿ ಅಂತ ಹೇಳೋದಕ್ಕೆ ಸಾಧನೆ ಮಾಡಬೇಕಾಗ್ಯದ. ಯಾವುದು ಬದುಕಿತ್ತು, ಯಾವುದು ಸತ್ತಿತ್ತು. ಅದಕ್ಕೆ ಸದ್ಗುರುವಿನ ವಾಕ್ಯ, ಒಂದು ಯಾವುದೇ ಹರಿತಾ ಇರುವಂಥ ನೀರಲ್ಲಿ ಬಿದ್ದಂಥ ವ್ಯಕ್ತಿಗೆ ಒಂದು ತುಂಡು ಸಿಕ್ಕ ಸಾಕು ಬದುಕಿದ್ವಪ್ಪ ಅಂತ ಅನ್ನಂಗಾಗಿಬಿಡ್ತದೆ. ಅದ್ರಂಗ ಈ ಭವಸಾಗರದಲ್ಲಿ ಹರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲ ಹರ್ಕೊಂಡು ಹೋಗ್ತಾ ಇದ್ದೀವಿ. ಒಬ್ಬ ಸದ್ಗುರು ಅನ್ನುವಂಥ ಒಂದು ತುಂಡು ಸಿಕ್ಬಿಟ್ರೆ ಗೆದ್ದಂಗೆ ಅಲ್ಲಿ. ಹಾಗಾಗಿ ಹೇಳಿದ್ರು, ನೀವು ನನಗೆ ಸಿಕ್ಬಿಟ್ರಿ ಯಾಕಂದ್ರೆ ನಾವು ನಿಮ್ಮ ಅಪಾರವಾದ ಕರುಣೆಯಿಂದ ನಾವು ಬದುಕಿದ್ವಿ ಗುರುಗಳೇ. ಅದಕ್ಕೆ ನಿಜಗೊಂಡ್ರು ಹೇಳಿದರು,
ಆ ರೀತಿ ಏನೂ ಇಲ್ಲ ಗುರುಗಳೇ, ತಮ್ಮ ಅಪಾರವಾದ ಕರುಣೆಯಿಂದ ನಾವು ಬದುಕಿದೆವು, ನಿಜಗುಣರು ಹೇಳಿದರು. ಆ ದಿನ ನಿನ್ನನ್ನು ನೋಡಿದಾಗಲೇ ನಿನ್ನಲ್ಲಿರುವ ವಿಶೇಷ ಶಕ್ತಿಯ ಪರಿಚಯ ನನಗಾಯಿತು. ಗುರುಗಳು ಹೇಳ್ತಾ ಇದ್ದಾರೆ ನೋಡ್ರಿ. ಆದರೆ ನೀನು ಸುಖಜೀವಿಯಾಗಿರಬಹುದೆಂಬ ಭಾವನೆ ಅದೇಕೋ ನನ್ನ ಮನಸ್ಸಿನಲ್ಲಿ ಸುಳಿಯಿತು. ನೋಡ್ರಿ, ಅದಕ್ಕೆ ಹೇಳ್ತಾರ, ಈ ಸಾಧನೆ ಒಳಗೆ ನಾವು ಸುಖವನ್ನು ಬಯಸಬೇಕು, ಸುಖದಿಂದ ಇರ್ಬೇಕು, ಎಲ್ಲವನ್ನು ಬಿಸಾಕ್ಬೇಕಾಗ್ಯದ ಅಲ್ಲೇ. ಏನು ಸುಖ ಅಂತಿದೆ ಅದೇ ನಿನ್ನನ್ನು ನುಂಗಿ ಹಾಕಿಬಿಡುವಂಥದ್ದು. ಅವ್ರು ಹೇಳ್ತಾರ, ನಿನ್ನ ನೋಡಿದ ತಕ್ಷಣವೇ ಭಾಳ ಸುಖದ ಜೀವಿ ಅಂತ ಅನಿಸ್ತು ನನಗೆ. ಯಾರು? ಭುಜಲಿಂಗ ಗುರುಗಳು ನಿಜಗುಂಡಿಗೆ ಹೇಳಕತ್ತಾರ. ಅದೇಕೋ ನನ್ನ ಮನಸ್ಸಿನಲ್ಲಿ ಸುಳಿಯಿತು, ಅದನ್ನು ಪರೀಕ್ಷಿಸಬೇಕೆಂಬುದಾಗಿ ನಾನು ಈ ರೀತಿ ನಡೆದುಕೊಂಡೆ. ಈಗ ನನಗೆ ಮನದಟ್ಟಾಯಿತು, ಅದು ಕೇವಲ ನನ್ನ ಭ್ರಮೆ ಎಂದು ತಮ್ಮ ಮನಸ್ಸನ್ನು ಬಿಚ್ಚಿ ಹೇಳಿದರು ಭುಜಲಿಂಗರು. ತಮ್ಮ ಸಂದೇಹ ಸತ್ಯವಾದುದೇ ಗುರುಗಳೇ. ಅಂದ್ರೆ ನೀವೇನು ಸಂಶಯ ಪಟ್ಟಿದ್ರಿ ಅದು ಸತ್ಯವಾದದ್ದು ಗುರುಗಳೇ. ನಿಜಗುಂಡ್ರು ಹೇಳಿದರು, ನಾನು ಸ್ವಲ್ಪ ಮಟ್ಟಿಗೆ ಸುಖಜೀವಿಯಾಗಿಯೇ ಇದ್ದವನು. ನೀವು ಅಂದ್ಕೊಂಡಂಗೆ ನನ್ನ ಸ್ವಲ್ಪ ಮಟ್ಟಿಗೆ ನಾನು ಸುಖಜೀವಿಯೇ ಆಗಿದ್ದೆ. ಸನ್ಯಾಸಿ ಆದ ಮೇಲೆ ಕೂಡ ನನಗೆ ಇಂತಹ ಕಾಯಕ ಜೀವನದ ಶಿಕ್ಷಣ ಲಭಿಸಿರಲಿಲ್ಲ. ಸನ್ಯಾಸಿ ಆದಮೇಲೆ ಈ ಥರ ಶಿಕ್ಷಣ ನನಗೆ ಲಭಿಸಿರಲಿಲ್ಲ. ಕಾಯಕ ಅಂದರೆ ಕೆಲಸ ಮಾಡಿದ್ನಲ್ಲ ಇಷ್ಟು ದಿವಸ ಅಲ್ಲಿ, ಅದನ್ನು ತಾವು ದೊರಕಿಸಿಕೊಟ್ಟದ್ದು ನನ್ನ ಸಾಧನೆಗೆ ಒಂದು ತಳಹದಿಯನ್ನು ಹಾಕಿಕೊಟ್ಟಂತಾಯಿತು. ಅದಕ್ಕೆ ನಾವು ಎಲ್ಲಾದರೂ ಮಠದ ಕೆಲಸಗಳಿರ್ಬೋದು, ಗುರು ಕೆಲಸಗಳಿರ್ಬೋದು, ಏನೇ ಇದ್ದರೂ ಕೂಡ ಅದು ಕಂಡೀಷನ್ ಹಾಕಿ ಅಳತೆಗೆ ಹಾಕಿ ನಾವು ಇಷ್ಟೇ ಮಾಡಿ ಕುಂದಿರ್ಬೇಕು, ಇಷ್ಟೇ ಮಾಡಿದರೆ ಬಿಟ್ಬಿಡ್ಬೇಕು, ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ನಾನ್ಯಾಕೆ ಮಾಡಬೇಕು ಅನ್ನುವಂಥದ್ದು ಸಂಪೂರ್ಣ ತೆಗೆದುಹಾಕಿಬಿಡ್ಬೇಕು. ಯಾರೇ ಮಾಡಿದ್ರೇನು ಬಿಟ್ರೇನು ನಿನ್ನ ಶರೀರಕ್ಕೆ ಏನೇ ತೊಂದರೆ ಆಗಲಿ ಏನೇ ಬಂದರೂ ಕೂಡ ನಾನು ಅಚ್ಚಲವಾಗಿ ಮಾಡೇ ಮಾಡ್ತೀನಿ ಅನ್ನುವಂಥ ಆ ಗುರುಸೇವೆ ಮಾಡ್ತೀನಿ. ಆ ಕೆಲಸ ನನಗೆ ಸಿಕ್ಕದಲ್ಲ, ನನ್ನ ಪರಮ ಭಾಗ್ಯ ಅಂತ ಯಾರು ಮಾಡ್ತಾರೋ ಅವರು ಅಲ್ಲಿಗೆ ಗೆಲ್ಲುತ್ತಾರೆ. ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಯಾಕಂತಂದ್ರೆ ನೀವು ಏನು ಒಂದು ಸಾಧನೆಗೆ ನಿಮ್ಮಿಂದ ಅಲ್ಲಿ ಯಾವ ರೀತಿಯಿಂದ ಆಗಂಗಿಲ್ಲ. ಯಾಕಂದ್ರೆ ಪ್ರತಿ ವರ್ಷ ಪ್ರತಿ ಕ್ಷಣದಲ್ಲಿ ಮಠದ ಕೆಲಸಗಳು ನಡೀತಾನೆ ಇರ್ತವೆ, ಯಾರಿಂದ ಯಾರಿಲ್ಲ. ಯಾಕಂದ್ರೆ ಆ ವ್ಯಕ್ತಿ ಮಾಡುವಂಥ ವ್ಯಕ್ತಿ ಏನು ಸಾಧನೆ ಹೋಗ್ತಾನ ಅದು ದೊಡ್ಡ ಬುನಾದಿ ಆಗ್ತದೆ. ಯಾಕೆ ಮಾಡಬೇಕು ಅಂತನ್ನುವಂಥದ್ದು ಎಲ್ಲವನ್ನ ಕಿತ್ತೆಗೆ ದುಡಿಬೇಕಲ್ಲಿ. ಶರೀರ ಕೂಡ ಅಲ್ಲಿ ಏನು ದಣಿಕೆ ಕೂಡ ಅಲ್ಲಿ ನೋಡಬಾರ್ದಲ್ಲಿ. ಆ ರೀತಿ ದುಡಿದಾಗ ನಿನ್ನ ಸಾಧನೆಗೆ ಏನಿರ್ತದ ಅದು ಬುನಾದಿ ಹಾಕಿ ಕೊಟ್ಟಂಗೆ. ಯಾವಾಗ ಬುನಾದಿ ಗಟ್ಟಿ ಆಯ್ತಂದಾಗ ಅಂತಸ್ನು ಗಟ್ಟಿ ಇರ್ತದೆ. ಬುನಾದಿನೇ ಗಟ್ಟಿ ಇರಲಿಲ್ಲ ಅಂದ್ರೆ ಅಂತಸ್ಸು ಗಟ್ಟಿ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಕೂಡ ಒಂದು ನನ್ನ ಸಾಧನೆಗೆ ಒಂದು ತಳಹದಿಯನ್ನು ಹಾಕಿಕೊಟ್ಟಂತಾಯಿತು. ಅಂದರೆ ನಿನ್ನ ಪೂರ್ವಾಶ್ರಮದ ಪರಿಚಯವನ್ನು ನನಗೆ ಹೇಳಬಹುದೇ ಅಂತ ಕೇಳಿದರು. ಅಂದ್ರೆ ನೀನು ಮೊದಲಿನ ಒಂದು ಯಾವ ರೀತಿ ಇದ್ದಿ ಅಂತ ನನಗೆ ಹೇಳ್ಬೋದಾ ಅಂತ ನಿಜಗುಂಡ್ರು ಕೇಳಿದರು. ಕರ್ನಾಟಕದ ದಕ್ಷಿಣ ಕೊನೆಯಲ್ಲಿ ಒಂದು ಸಣ್ಣ ತುಂಡು ರಾಜ್ಯಕ್ಕೆ ನಾನು ರಾಜನೆನಿಸಿಕೊಂಡಿದ್ದವನು ಎಂದು ಪ್ರಾರಂಭಿಸಿ ಸಂಕ್ಷೇಪವಾಗಿ ತಮ್ಮ ಪರಿಚಯವನ್ನು ಮಾಡಿಕೊಟ್ಟರು. ಜೊತೆಯಲ್ಲಿಯೇ ಮಹಾಂತಪ್ಪನ ಪರಿಚಯವೂ ಆಯಿತು. ಅಂದ್ರೆ ನಾನು ರಾಜ ಇದ್ದೆ ಅಲ್ಲಿ ಎಲ್ಲ ಈ ರೀತಿ ಅಂತ ಪ್ರತಿಯೊಂದನ್ನು ವಿಶೇಷವಾಗಿ ಅವರು ಹೇಳಿದರು. ಯಾರು? ನಿಜಗುಣ ಮತ್ತು ಮಹಾಂತಪ್ಪ ಅವರು ಎಲ್ಲವನ್ನ ಹೇಳಿದರು. ಇದು ಒಂದು ನುಡಿ ಹೇಳಿಬಿಟ್ಟು ಎಷ್ಟಾಯ್ತು ನಮ್ಮ ಟೈಮ್? ಹಾಗೆ ಆಯಿತು. ಅದನ್ನು ಕೇಳಿಬಿಟ್ಕಿಸಿ ಮಹಾಂತಪ್ಪನ ಪರಿಚಯ ಮತ್ತು ನಿಜಗುಂಡ್ರ ಪರಿಚಯನ ಗುರುಗಳಿಗೆ ಮಾಡಿದರು. ಅದನ್ನು ಕೇಳಿದ ಮೇಲೆ ನಿಜಗುಂಡ್ರು ಎಲ್ಲವನ್ನ ತಿಳ್ಕೊಂಡ್ರು. ಅವ್ರ ಮನಸ್ಸನ್ನು ಕೂಡ ಭಾಳ ಕುತೂಹಲ ಆಯಿತು. ಅವ್ರಿಗೆ ವಿಶೇಷ ಅನಿಸಿದ್ರು ಇಬ್ಬರು ಶಿಷ್ಯರು. ಅದಕ್ಕೆ ಭಾಳ ಒಬ್ಬರ ಒಳ್ಳೆಯ ಸದ್ಗುರುಗಳಿಗೆ ಶಿಷ್ಯರು ಸಿಗಬೇಕಾಗಿತ್ತು. ಶಿಷ್ಯರಿಗೆ ಒಬ್ಬ ಸದ್ಗುರು ಸಿಗಬೇಕಾಗಿತ್ತಂದ್ರೆ ಅದು ಜನ್ಮ ಜನ್ಮಾಂತರದ ಪುಣ್ಯ. ಯಾಕಂದ್ರೆ ಒಬ್ಬ ತತ್ವಜ್ಞಾನ ಇದ್ದಂಥ ಒಬ್ಬ ಗುರುವಿಗೆ ಶಿಷ್ಯ ಸಿಗ್ಬೇಕಂದ್ರೂ ದುರ್ಲಭ. ಒಬ್ಬ ಶಿಷ್ಯನಿಗೆ ಅಂಥ ಒಂದು ಗುರು ಸಿಗ್ಬೇಕಂದ್ರೂ ದುರ್ಲಭ. ಸಿಕ್ಕರು ಅಂತಂದ್ರೆ ಅದು ಜನ್ಮಾಂತರದ ಪುಣ್ಯ ಅಂತ ಹೇಳಬೇಕು. ಹಾಗಾಗಿ ಈಗ ಭುಜಲಿಂಗ ಗುರುಗಳು ಕೂಡ ನಿಜಗುಂಡಿಗೆ ದೊರೆತರು. ಶಂಭುಲಿಂಗನ ಗುರುಗಳು ಅವ್ರು ತಮ್ಮ ಗುರುಗಳ ಹತ್ರ ಕಳಿಸ್ಯಾರ. ಅಲ್ಲಿ ಜ್ಞಾನವನ್ನು ಪಡ್ಕೋಬೇಕಂತ ಬಂದಾರ. ತಮ್ಮ ವಿಚಾರಗಳನ್ನು ಹೇಳಿದರು. ಹೇಳಿ ಮತ್ತು ಗುರುಗಳು ಏನೇನು ಉಪದೇಶ ಕೊಡ್ತಾರೆ, ಅವರಿಗೆ ಏನೇನು ಹೇಳ್ತಾರೆ ಅನ್ನುವಂಥದ್ದನ್ನು ಮತ್ತು ಕೆಲವೊಂದು ಪರಮಾರ್ಥದ ನಿಜವಾದ ವಿಚಾರಗಳನ್ನು ಒಂದು ಮಾತಾಡ್ತಾರೆ. ಅವರು ಏನೇನು ಕೇಳ್ತಾರೆ, ಅವರಿಗೆ ಏನೇನು ನೋಡ್ತಾರೆ, ನಿಜಗುಂಡ್ರು ತಮ್ಮ ಭಾವದಲ್ಲಿ ಬಂದಂಥ ವಿಚಾರಗಳನ್ನು ಗುರುಗಳ ಹತ್ರ ಹೆಂಗೆ ಹೇಳ್ಕೊತಾರೆ ಅನ್ನುವಂಥದ್ದನ್ನು ನಾಳೆ
ಒಂದು ವಿಚಾರದಲ್ಲಿ ನೋಡೋಣ. ಈಗ ಗುರುಗಳನ್ನ ಭೇಟಿ ಆಗಿದ್ದೀವೆಲ್ಲ ಕೇಳಿದ್ದೀವಿ, ಮತ್ತು ನಾಳೆ ವಿಚಾರದಲ್ಲಿ ಮತ್ತು ಗುರುಗಳ ಜೊತೆ ಕುಂತು ಮಾತಾಡ್ತಾ ಇರುವಂಥದ್ದನ್ನು ನಾವು ಎಲ್ಲರೂ ನಿಜಗಳ ಜೊತೆ ಕೇಳೋಣ ಅಂತ ಹೇಳ್ಬಿಟ್ಟು ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಆರಾಮ.